ತುಂಬ ಜನಕ್ಕೆ ಫಿನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ಮಾಡ್ಕೊಡ್ಬೇಕಾದ್ರು ಅವ್ರನ್ನ ನಾನು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ. ಹೌದು, ಇಷ್ಟು ವರ್ಷ ನೀವೆಲ್ಲ ಸಂಪಾದನೆ ಮಾಡಿ ದುಡ್ಡು ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ಅವ್ರು ಅವಾಗ ಎಲ್ಲೋಯ್ತು ಗೊತ್ತಿಲ್ವಲ್ಲ ಸರ್ ಅಂತ. ಯಾವ ಮನುಷ್ಯ ಅರಿವಿಟ್ಕೊಂಡಿರೋದಿಲ್ಲ ಅವನ ಜೀವನದಲ್ಲಿ ಅವನು ಕೆಳಗಡೆ ಇಳಿಯೋದಂತೂ ಶತಸಿದ್ಧ. ಒಬ್ಬ ವ್ಯಕ್ತಿ ಶ್ರೀಮಂತ ಆಗಬೇಕಿದ್ರೆ ಲಕ್ ಬೇಕಾಗುತ್ತಾ? ಯಾರು ನಿರ್ಧಾರಗಳನ್ನು ಮಾಡ್ತಾರೆ ಅವನು ಮಾತ್ರ ಲಕ್ ಕಲಿಯೋದು. ಎವ್ರಿ ಒನ್ ಸಿ ಓವರ್ ರೇಟ್ ಸಕ್ಸಸ್ ಬಟ್ ನೋ ಬಡಿ ಸೀಸ್ 20 years ಎಫರ್ಟ್ಸ್ ಪುಟ್ ಇನ್ ಬಿಹೈಂಡ್. ಒಬ್ಬ ವ್ಯಕ್ತಿ ಶ್ರೀಮಂತ ಆಗಬೇಕಿದ್ರೆ ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು? ಮಾಲ್ಗೆ ಹೋಗ್ತಾರಲ್ಲ, ಬೇಕಾಗಿರೋದವ್ರಿಗೆ ಒಂದು 50 ರೂಪಾಯಿ ಶಾಂಪೂ ಬಟ್ಲು, ಆಚೆ ಬರುವಷ್ಟೊತ್ತಿಗೆ ಅವರು ಬಿಲ್ಲಿಂಗ್ ಕೌಂಟರ್ ಹತ್ರ 5,000 ರೂಪಾಯಿನ ಕ್ರೆಡಿಟ್ ಕಾರ್ಡಲ್ಲಿ ಸ್ವೈಪ್ ಮಾಡ್ಬಿಟ್ಟು ಆಚೆ ಬಂದಿರ್ತಾರೆ. ಕರೆಕ್ಟ್. ಇಫ್ ಯು ಹ್ಯಾವ್ ಎಮೋಷನಲ್ ರಿಯಾಕ್ಷನ್ ಫಾರ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಯು ವಿಲ್ ನೆವರ್ ಬಿಕಮ್ ಅ ವೆಲ್ದಿ ಇನ್ ಲೈಫ್ ಅಂತ. ರಾಮಾಯಣ ನಡೆಯೋದಕ್ಕೆ ಬಹು ಮುಖ್ಯವಾದಂಥ ಕಾರಣ ಏನಂತ ಹೇಳಿದ್ರೆ ಶೂರ್ಪನಖಿ ರಾಮನ ಮದುವೆ ಆಗಬೇಕು ಅನ್ನೋಂಥದ್ದು ಅವಳಿಗೊಂದು ಇಚ್ಛೆ ಇರುತ್ತೆ. ಸೊ ಅದೇ ಟೈಮಲ್ಲಿ ನೋಡದೆ ಮಾಡದೆ ಲಕ್ಷ್ಮಣ ಸಡನ್ ಆಗಿ ಅವಳದು ಮೂಗನ್ನ ಕತ್ತರಿಸ್ಬಿಡ್ತಾನೆ. ಆ ಕ್ಷಣದಲ್ಲಿ ಏನಾದರೂ ಲಕ್ಷ್ಮಣ ಸ್ವಲ್ಪ ಎಮೋಷ್ನಲಿ ರಿಯಾಕ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಎಷ್ಟೋ ವಿಷಯಗಳು ಅವಾಯ್ಡ್ ಆಗಿ ಹೋಗ್ತಾ ಇತ್ತು. ಭೀಷ್ಮಾಚಾರ್ಯರು ಹಸ್ತಿನಾಪುರ ಅಂದರೆ ಆ ರಾಜ್ಯಕ್ಕೇನೆ ಮಲತಾಯಿ ಯಾರು ಇರ್ತಾಳೆ, ಸೊ ಅವ್ರ ಮಕ್ಕಳು ರಾಜರಾಗಬೇಕು, ಇನ್ ಕೇಸ್ ನಾನು ಮಧ್ಯ ಬಂದರೆ ಆಕೆ ನಮ್ಮ ಅಪ್ಪನ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಲ್ ಆಫ್ ಎ ಸಡನ್ ಹೋಗ್ಬಿಟ್ಟು ಒಂದು ಭೀಷ್ಮ ಪ್ರತಿಜ್ಞೆನ ಮಾಡ್ಬಿಡ್ತಾರೆ. ದಟ್ ಈಸ್ ಆಲ್ಸೋ ಎಮೋಷನಲ್ ರಿಯಾಕ್ಷನ್. ಎಮೋಷ್ನಲಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರ ಅಂತ್ಯ ಯಾವಾಗ್ಲೂ ಕೆಟ್ಟದಾಗೇ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ ನಾವು ವೆಲ್ತ್ ಮೈಂಡ್ ಸೆಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಜ್ಞರಿಂದ ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರಿನ ಮೈಂಡ್ ಥೆರಪಿಸ್ಟ್ ಮತ್ತು ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂತಹ ಸುರೇಶ್ ಶೈವ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಸುರೇಶ್ ಸರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಅಂದಹಾಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಂಚೆ ತಮ್ಮ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡ್ಕೊಳ್ಳೋಣ ಅಂತ. ಸೊ ಸುರೇಶ್ ಶೈವ ಮೈಸೂರು ಅವರು ಮೈಸೂರು ಮೂಲದವರು. ಸೊ ಮೈಂಡ್ ಥೆರಪಿಸ್ಟ್ ಮತ್ತು ವೆಲ್ತ್ ಎಕ್ಸ್ಪರ್ಟ್ ಆಗಿ ಸಾಕಷ್ಟು ವರ್ಷಗಳಿಂದ ಚಿರಪರಿಚಿತರಾಗಿರುವಂಥವರು. ಸೊ ಸುರೇಶ್ ಶೈವ ಅವರು ಕಳೆದ 15ಕ್ಕೂ ಹೆಚ್ಚು ವರ್ಷಗಳಿಂದ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಂಡಿದ್ದಾರೆ. 10 ವರ್ಷಗಳಿಂದ NLP ಪ್ರಾಕ್ಟೀಷನರ್ ಆಗಿದ್ದಾರೆ. ಅಂದರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರಾಕ್ಟೀಷನರ್ ಆಗಿ ಕೂಡ ಮಾನವೀಯ ವರ್ತನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಮನಃಶಾಸ್ತ್ರದ ಬಗ್ಗೆ ಇರ್ಬೋದು, ಮಾನವೀಯ ನಡತೆ ವರ್ತನೆಗಳ ಬಗ್ಗೆ ತಿಳಿದುಕೊಂಡಿದ್ದಾರೆ. ಅದೇ ರೀತಿ ಒಬ್ಬ ಖ್ಯಾತ ಲೇಖಕರಾಗಿ 6ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಅದೇ ರೀತಿ 6 ವರ್ಷಗಳಿಂದ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳಿರ್ಬೋದು, ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಫ್ ಇರ್ಬೋದು, ಅದೇ ರೀತಿ ಎಡಿಷನಲ್ SP, ಹೀಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾರ್ಗದರ್ಶನವನ್ನು ಕಳೆದ 6 ವರ್ಷಗಳಿಂದ ಟ್ರೈನರ್ ಆಗಿ ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಭಾರತ ಮಾತ್ರವಲ್ಲದೆ ದುಬೈ, ಅಬುದಾಬಿ ಮತ್ತು ಇನ್ನಿತರ ದೇಶಗಳಲ್ಲೂ ಕೂಡ ವೆಲ್ತ್ ಕ್ರಿಯೇಷನ್ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಜನರಿಗೆ ಮೂಡಿಸಿ ಅವರ ಜೀವನದಲ್ಲಿ ಸಮೃದ್ಧಿಯನ್ನು ಗಳಿಸಿಕೊಳ್ಳಿಕ್ಕೆ ನೆರವಾಗಿದ್ದಾರೆ. ಅದೇ ರೀತಿ 100ಕ್ಕೂ ಹೆಚ್ಚು TV ಪ್ರೋಗ್ರಾಮ್ಗಳ ಮೂಲಕ ಲಕ್ಷಾಂತರ ಮಂದಿಗೆ ಈ ವಿಚಾರಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಸೊ ಜೊತೆಗೆ ಅವರಿಗೆ ಅವರ ಸಾಧನೆಯನ್ನು ಪರಿಗಣಿಸಿ 56ಕ್ಕೂ ಹೆಚ್ಚು ಪ್ರಶಸ್ತಿಗಳು ಅವರಿಗೆ ಲಭಿಸಿರುವಂಥದ್ದು. ಮುಖ್ಯವಾಗಿ ಅದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಕೊಟ್ಟು 2024ರಲ್ಲಿ ಈ ಗೌರವವನ್ನು ಕೊಟ್ಟಿರುವಂಥದ್ದು. ಅದೇ ರೀತಿ ಅನೇಕ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಮಾರ್ಗದರ್ಶಕರಾಗಿ, ಸ್ಪೀಕರ್ ಆಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಮತ್ತೊಮ್ಮೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಸುರೇಶ್ ಸಾಹೇಬ್ ಸರ್. ನಮಸ್ತೆ. ಅಂದಹಾಗೆ ನಮ್ಮ ವೀಕ್ಷಕರು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ, ಸುರೇಶ್ ಶೈವ ಅವರು ಯಾವಾಗ ಮಾತಾಡ್ತಾರೆ, ಯಾವ ವಿಚಾರಗಳನ್ನು ಹೇಳ್ತಾರೆ ಅಂತ. ಇವತ್ತಿನ ಮೊದಲ ಎಪಿಸೋಡಲ್ಲಿ ನಾವು ಈ ವೆಲ್ತ್ ಮೈಂಡ್ ಸೆಟ್ ಬಗ್ಗೆ ಬಹಳ ಒಂದು ಕುತೂಹಲಕರ ವಿಷಯ ಅಂತ ನನಗೆ ಅನಿಸ್ತದೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಹುಟ್ಟಿದವರಿಗೆ ಒಂದು ಮನಸ್ಸು ಇರುತ್ತೆ. ಅಂದರೆ ನಾನು ಒಳ್ಳೆಯ ಸಂಪನ್ನತೆಯನ್ನು ಗಳಿಸಬೇಕು, ಸಮೃದ್ಧಿ ಆಗಬೇಕು, ಹುಟ್ಟಿದಾಗ ಹೇಗೋ ಇರ್ಬೋದು, ಆದರೆ ನನ್ನ ಬದುಕಿನಲ್ಲಿ ನಾನು ಒಬ್ಬ ಸಂಪನ್ನ ವ್ಯಕ್ತಿ ಆಗಬೇಕು, ಸಮೃದ್ಧಿ ಬರಬೇಕು, ಸಮೃದ್ಧಿ ಯಾವತ್ತೂ ಕೂಡ ಅದಕ್ಕೆ ಕೊರತೆ ಆಗಬಾರ್ದು ಅನ್ನುವಂಥ ಒಂದು ಸಕಾರಾತ್ಮಕ ಮನೋಭಾವ. ಆದರೆ ಎಷ್ಟೋ ಮಂದಿಗೆ ಒಂದು ಪ್ರಶ್ನೆ ಕೂಡ ಇರುತ್ತೆ, ಈ ವೆಲ್ತ್ ಮೈಂಡ್ ಸೆಟ್ಟನ್ನು ಹೇಗೆ ರೂಢಿಸ್ಕೊಳ್ಳುವಂಥದ್ದು.
ಮತ್ತು ಅದರ ಮೂಲಕ ಸಿರಿ ಸಂಪನ್ನ ವ್ಯಕ್ತಿ ಆಗೋದು ಹೇಗೆ, ಶ್ರೀಮಂತರಾಗೋದು ಹೇಗೆ, ಕೋಟ್ಯಾಧಿಪತಿ ಆಗೋದು ಹೇಗೆ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಈ ವೆಲ್ತ್ ಮೈಂಡ್ಸೆಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗೈಡ್ ಮಾಡ್ತೀರಾ ಅಂತ. ಖಂಡಿತ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆಸಿದ್ದಕ್ಕೆ. ನಮಸ್ತೆ. ಆ್ಯಂಡ್ ಎಸ್ಪೆಷಲಿ ಈ ವೆಲ್ತ್ ಕ್ರಿಯೇಷನ್ ಜರ್ನಿನಲ್ಲಿ ಮೈಂಡ್ಸೆಟ್ ಅನ್ನುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಓಕೆ. ಮನುಷ್ಯನ ಮನಸ್ಸೇ ಮಿತ್ರ, ಮನಸ್ಸೇ ಶತ್ರು ಎಲ್ಲ ವಿಷಯಗಳಲ್ಲೂ. ನಿಜ. ಅದು ವೆಲ್ತ್ ಕ್ರಿಯೇಷನ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಅಥವಾ ಬದುಕಿನಲ್ಲಿ ಯಾವುದೇ ಒಂದು ವಿಷಯದಲ್ಲಿ ತಗೊಂಡ್ರೂ ಅವನ ಮನಸ್ಸು ಅನ್ನುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಇವತ್ತು ಮನಸ್ಸನ್ನು ಉಪಯೋಗಿಸ್ಕೊಂಡು ಅವನು ಯಾವ ರೀತಿ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋಂಥದ್ರ ಬಗ್ಗೆ ಮನಸ್ಸಿದ್ದಂತೆ ಮಾದೇವ ಅಂತ ಒಂದು ಮಾತಿದೆ ನಮ್ಮಲ್ಲಿ. ಖಂಡಿತ. ಸೊ ಹಾಗೆ ಅದನ್ನು ಬಳಸ್ಕೊಂಡು ಯಾವ ರೀತಿ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು, ವೆಲ್ತ್ ಮೈಂಡ್ಸೆಟ್ ಹೇಗಿರಬೇಕು ಅನ್ನೋಂಥದ್ರ ಬಗ್ಗೆ ಮಾತಾಡ್ತಾ ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಈಗ ನಾನು ಈಗಾಗಲೇ ಹೇಳಿದೆ, ಮನಸ್ಥಿತಿ ಅಂದರೆ ಶ್ರೀಮಂತರಾಗಲಿಕ್ಕೆ ಈ ಮೈಂಡ್ಸೆಟ್, ವೆಲ್ತ್ ಮೈಂಡ್ಸೆಟ್ ಅನ್ನುವಂಥದ್ದು ಹೇಗಿರಬೇಕು ಅಂತ ನಮ್ಮ ಟಾಪಿಕ್ ಇರುವಂಥದ್ದು ಇವತ್ತಿನ ಎಪಿಸೋಡ್ನಲ್ಲಿ. ಈಗ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಈ ವೆಲ್ತ್ ಮೈಂಡ್ಸೆಟ್ ಇರಬೇಕಾಗಿದ್ರೆ ಮೊದಲ ಹೆಜ್ಜೆ, ಫಸ್ಟ್ ಸ್ಟೆಪ್ ಅನ್ನುವಂಥದ್ದು ಯಾವುದು ಅಂತ ಹೇಳ್ತೀರಾ ಅಂತ? ಪ್ರಥಮ ಹೆಜ್ಜೆ ಅಥವಾ ಪ್ರಥಮ ಚರಣ ಅಂದರೆ ಯಾವುದೇ ಒಂದು ವೆಲ್ತ್ ಕ್ರಿಯೇಷನ್ ಜರ್ನಿನಲ್ಲಿ ಇರುವಂಥದ್ದು ಯಾವಾಗಲೂ ಹೊರಗಡೆಯಿಂದ ನೋಡೋದಕ್ಕಿಂತ ಜಾಸ್ತಿ ಅವನು ಒಳಗಡೆಯಿಂದ ನೋಡಬೇಕಾಗಿರುತ್ತೆ. ಅಂದರೆ ಅವೇರ್ನೆಸ್ ಅಂತ ಕರಿತೀವಿ. ಜಾಗ್ರತೆ, ಅದು ವೆರಿ ಇಂಪಾರ್ಟೆಂಟು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಬಹಳ ವರ್ಷಗಳ ಹಿಂದೆ ರವಿಶಂಕರ್ ಗುರೂಜಿಯವರ ಪುಸ್ತಕದಲ್ಲಿ ಒಂದು ಇನ್ಸಿಡೆಂಟನ್ನು ಓದಿದೆ. ಬಹಳ ಅದ್ಭುತವಾದಂಥ ಇನ್ಸಿಡೆಂಟ್, ಬಹಳ ಜನ ಗೊತ್ತಿರ್ಬೋದು, ಬಟ್ ಸ್ಟಿಲ್ ಆ ಒಂದು ಇನ್ಸಿಡೆಂಟನ್ನು ಖಂಡಿತ ಕೇಳಿ. ಒಬ್ಬ ಗುರುಗಳ ಹತ್ರ ಹೋಗ್ತಾನೆ. ಹೋಗಿ ಅವನು ಹೇಳ್ತಾನೆ, ಗುರುಗಳೇ ನನಗೆ ಏನಾದರೂ ಉಪದೇಶ ಕೊಡಿ, ನೀವು ನಾನು ಉಪದೇಶವನ್ನು ಖಂಡಿತ ಮಾಡ್ತೀನಿ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ಏನಪ್ಪ ಉಪದೇಶ ಕೊಡಲಿ ನಿನಗೆ ನಾನು? ನೀವೇನಾದರೂ ಕೊಡಿ ಗುರುಗಳೇ, ನಾನು ಅದನ್ನು ಮಾಡ್ತೀನಿ. ಆಯ್ತಪ್ಪ, ನೀನು ಇಷ್ಟೊಂದು ಕೇಳ್ಕೊತಾ ಇದೆಯಲ್ಲ, ಇನ್ನು ಮುಂದೆ ಏನೇ ಮಾಡು ನೀನು ಅದನ್ನು ಅವೇರ್ನೆಸ್ಸಿಂದ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಗುರುಗಳೇ ನಾನೊಬ್ಬ ಕಳ್ಳ, ನನಗೆ ಪ್ರೊಫೆಷನ್ನೇ ನಾನು ಎಲ್ಲ ಕಡೆ ಕದಿಯಕ್ಕೆ ಹೋಗುವಂಥದ್ದು. ನೀವು ಈ ಸಣ್ಣ ಪುಟ್ಟದೆಲ್ಲ ಹೇಳಬೇಡಿ, ಕಳ್ತನವನ್ನು ಮಾಡಬೇಡ ಅನ್ನೋದು ಬಿಟ್ಬಿಟ್ಟು ಬೇರೆ ಏನಾದ್ರು ಇನ್ನೂ ಚೆನ್ನಾಗಿರೋದು ಕೊಡಿ ಅಂತ. ಇಲ್ಲಪ್ಪ ನಾ ಹೇಳಿದ್ದದೆ, ನೀನು ಏನೇ ಮಾಡು ಇನ್ನು ಮುಂದೆ ಅದನ್ನು ಅವೇರ್ನೆಸ್ಸಿಂದ ಮಾಡು ಅಂತ ಹೇಳ್ತಾರೆ. ಇವನು ಅದನ್ನು ಕೇಳಿಸ್ಕೊಂಡು ಸರಿ ಹೆಂಗೋ ಗುರುಗಳು ಹೇಳಿದ್ರಲ್ಲ, ಅಲ್ಲಿಂದ ಮನೆಗೆ ಬರ್ತಾನೆ. ಸಾಯಂಕಾಲ ಆಗುತ್ತೆ, ಒಂದು ಮನೆಗೆ ಹೋಗ್ತಾನೆ, ಬಾಗಿಲನ್ನ ಹೊಡಿತಾನೆ. ಹೋಗ್ಬಿಟ್ಟು ಅಲ್ಲಿ ಇರುವಂಥ ವಸ್ತುನ ಅವ್ನು ಕೈ ಹಾಕಬೇಕು ಅಂತ ಹೇಳಿದ ತಕ್ಷಣನೇ ಅವ್ನ ಕೈ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೃದಯ ಕಂಸಕ್ಕೆ ಸ್ಟಾರ್ಟ್ ಆಗುತ್ತೆ, ಅವ್ನ ಮೈಯೆಲ್ಲ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನಿದು ಹೀಗಾಗೋಯ್ತಲ್ಲ ನನ್ನ ಜೀವನ ಅಂತ ಅಂದ್ಕೊಳ್ತಾನೆ. ಮತ್ತೆ ಅಲ್ಲಿಂದ ಯೋಚನೆ ಮಾಡ್ಬಿಟ್ಟು, ಓಹೋ ನಾನು ಇವತ್ತು ಮಹಾತ್ಮರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ, ಹಾಗಾಗಿ ಇವತ್ತು ನನ್ನ ಕೈಲಿ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾಳೆ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬರ್ತಾನೆ. ನಾಳೆ ಇನ್ನೊಂದು ಮನೆಗೆ ಹೋಗ್ತಾನೆ, ಅಲ್ಲೂ ಅದೇ ಪ್ರಕಾರ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ಕೊಳ್ತೇನೆ, ಓ ಇದು ಯಾವುದೋ ಗುರುಗಳು ಭಾಳ ದೊಡ್ಡ ಪವರ್ಫುಲ್ ಇರಬೇಕಪ್ಪ, ಒಂದು ತಿಂಗಳು ಬಿಟ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾನೆ. ಒಂದು ತಿಂಗಳಾಗುತ್ತೆ. ತಿಂಗಳಾದ್ಮೇಲಿಂದ ಮತ್ತದೇ ಥರ ಕಳ್ಳತನ ಮಾಡ್ಲಿಕ್ಕೆ ಹೋಗ್ತಾನೆ. ಒಂದು ವಸ್ತು ಕೈ ಹಾಕಿದ ತಕ್ಷಣ ಕೈ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೃದಯ ಕಂಸಕ್ಕೆ ಸ್ಟಾರ್ಟ್ ಆಗುತ್ತೆ, ಮೈ ಬೆವರಕ್ಕೆ ಸ್ಟಾರ್ಟ್ ಆಗುತ್ತೆ. ಭಾಳ ಯೋಚನೆ ಬಂದ್ಬಿಡುತ್ತೆ, ಇದೇನಾಗ್ತಾ ಇದೆ ನನಗೆ ಅಂತೇಳಿ ಮತ್ತೆ ಗುರುಗಳ ಹತ್ರ ಹೋಗ್ತಾನೆ. ಹೋಗಿ ಗುರುಗಳ ಹತ್ರ ಹೇಳ್ತಾನೆ, ಗುರುಗಳೇ ಏನು ಮಾಡಿದ್ರಿ ನೀವು? ನನ್ನ ಬಿಸ್ನೆಸ್ ಮೇಲೆ ತಣ್ಣೀರು ಹಾಕ್ಬಿಟ್ರಲ್ಲ, ಹೆಂಗೋ ಕದ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ನಿಂತಿದ್ದೆ ನಾನು, ನೀವು ಇವಾಗ ನೋಡಿದ್ರೆ ನನಗೇನು ಕದಿಯೋಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ ಅಂತ ಕೇಳ್ತಾರೆ. ಆವಾಗ ಗುರುಗಳು ನಗ್ತಾ ನಗ್ತಾ ಹೇಳ್ತಾರೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೀನು ಇಲ್ಲಿವರೆಗೂ ಏನು ಮಾಡಿದ್ದೆ ಅದನ್ನು ಅರಿವಿಂದ ಮಾಡಿರಲಿಲ್ಲ, ಇವಾಗ್ಲಿಂದ ಏನು ಮಾಡಕ್ಕೆ ಹೋಗಿದ್ಯಾ ಅದನ್ನು ಅರಿವಿಂದ ಮಾಡ್ತಾ ಇದೆಯಾ, ಹಾಗಾಗಿ ನಿನ್ನ ಮನಸ್ಸು ಆತ್ಮ ನಿನ್ನನ್ನು ತಪ್ಪು ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ. ಸೊ ಮನುಷ್ಯನ ಲೈಫಲ್ಲೂ ಅಷ್ಟೇನೆ, ಯಾವಾಗ ಅವನು ಅರಿವನ್ನು ತಂದ್ಕೊಳ್ತಾನೆ, ಅದು ವೆಲ್ತ್ ಕ್ರಿಯೇಷನಲ್ಲಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಆಗಿರ್ಬೋದು, ಅರಿವು ಬಂದ ತಕ್ಷಣ ಅವನು ಒಳಗಡೆಯಿಂದ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಯಾಕಂತ ಹೇಳಿದ್ರೆ ನಾನು ಭಾಳಷ್ಟು ಜನಗಳನ್ನು ನೋಡಿದ್ದೀನಿ. ನಾನು ಯಾಕಂದರೆ 1-to-1 ಕೌನ್ಸ್ಲಿಂಗ್, ಫಿನಾನ್ಷಿಯಲ್ ಕೌನ್ಸ್ಲಿಂಗ್ ಮಾಡಬೇಕಾದ್ರೆ ನನ್ನ ಜೊತೆ ತುಂಬ ಜನಕ್ಕೆ ಫಿನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ಮಾಡಿಕೊಡ್ಬೇಕಾದ್ರೆ ಅವ್ರು 1-to-1 ಕೂತಿರ್ತಾರೆ. ಅವ್ರನ್ನ ನಾನು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ, ಹೌದು ಇಷ್ಟು ವರ್ಷ ನೀವೆಲ್ಲ ಸಂಪಾದನೆ ಮಾಡಿದ ದುಡ್ಡು ಎಲ್ಲೋಯ್ತು ಅಂತ ಹೇಳ್ಬಿಟ್ಟು. ಅವ್ರು ಅವಾಗ ಎಲ್ಲೋಯ್ತು ಗೊತ್ತಿಲ್ವಲ್ಲ ಸರ್ ಅಂತ. ಏನು ಕೇರ್ಲೆಸ್ ಆನ್ಸರ್ ಮಾಡ್ತೀರಾ ನೀವು ಹೆಂಗೆ ಹೇಳೋಕ್ಕೆ ಸಾಧ್ಯ, ನನಗೆ ಗೊತ್ತಿಲ್ಲ ನನ್ನ ದುಡ್ಡು ಎಲ್ಲೋಯ್ತು ಅಂತ. ಯಾಕೆ ಗೊತ್ತಿಲ್ಲ ಗೊತ್ತಾ? ಬಿಕಾಸ್ ಅರಿವು, ಅವೇರ್ನೆಸ್ ಅದಿಲ್ಲ. ಯಾವ ಮನುಷ್ಯ ಅರಿವಿಟ್ಕೊಂಡಿರೋದಿಲ್ಲ, ಅವೇರ್ನೆಸ್ ಇಟ್ಕೊಂಡಿರೋದಿಲ್ಲ, ಅವನ ಜೀವನದಲ್ಲಿ ಅವನು ಕೆಳಗಡೆ ಇಳಿಯೋದಂತೂ ಶತಸಿದ್ಧ. ಹಾಗಾಗಿ ಅರಿವು ಅನ್ನುವಂಥದ್ದು ವೆಲ್ತ್ ಕ್ರಿಯೇಷನಲ್ಲಿ ಪ್ರಥಮ ಚರಣ, ಪ್ರಥಮ ಹೆಜ್ಜೆ, ವೆರಿ ಇಂಪಾರ್ಟೆಂಟು. ತುಂಬ ಸಮಯ ಈಗ ಯಾರೋ ಒಬ್ಬರು ಒಂದು SIP ಮಾಡಬೇಕು ಅಥವಾ ಏನೋ ಒಂದು ಸೇವಿಂಗ್ಸ್ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಅದನ್ನು ಅವೇರ್ನೆಸ್ಸಿಂದ ಮಾಡಿಲ್ಲ ಅಂದರೆ,
ಯಾರನ್ನೂ ಕೇಳೋದಿಲ್ಲ, ಏನೂ ಇಲ್ಲ. ಅವ್ರು ಯಾರೋ ಅಂದರೆ ಎಕ್ಸ್ಪರ್ಟ್ಸ್ಗಳನ್ನ ಕೇಳೋದಿಲ್ಲ. ಅವ್ನ ಫ್ರೆಂಡ್ ಯಾರೋ ಒಬ್ಬಂಗೆ ಫೋನ್ ಮಾಡ್ತಾರೆ, ಎಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ಕೇಳ್ತಾನೆ, ಅವ್ನು ಏನೋ ಒಂದು ಸಜೆಷನ್ ಕೊಡ್ತಾನೆ, ರಪ್ ಅಂತ ಅವ್ರು ಇನ್ವೆಸ್ಟ್ ಮಾಡಿಬಿಡ್ತಾರೆ. ಅರಿವು ಲೆಸ್ ಆಯ್ತು ಅಲ್ಲಿಗೆ. ಕರೆಕ್ಟ್. ಸೊ ಎಲ್ಲಿ ಮನುಷ್ಯನ ಅರಿವಿರೋದಿಲ್ಲ ಅಲ್ಲಿ ಅವನು ಕಳ್ಕೊಳ್ಳೋ ಜಾಸ್ತಿ ಇರುತ್ತೆ. ಎಲ್ಲಿ ಅರಿವು ಬರುತ್ತೆ ಅವನ ಮನಸ್ಸು, ಹೃದಯ, ದೇಹ ಎಲ್ಲವೂ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಪ್ರಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಮನುಷ್ಯ ಅರಿವಿಂದ ಇರುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು, ಭಾಳ ಮುಖ್ಯವಾಗಿರುವಂಥದ್ದು. ಭಾಳ ಅದ್ಭುತವಾಗಿ ಹೇಳಿದಿರಿ ಸರ್. ಯಾಕಂದರೆ ಅರಿವು ಅನ್ನುವುದಂಥದ್ದೇ ಮೊದಲ ಹೆಜ್ಜೆ ಅನ್ನುವಂಥದ್ದು. ಸೊ ಒಂದು ವೆಲ್ತ್ ಮೈಂಡ್ಸೆಟ್ ಮಾಡಬೇಕಿದ್ರೆ ಅರಿವಿನಿಂದ ಶುರು ಆಗುತ್ತೆ ಆ ಜಾಗೃತಿ ಅನ್ನುವಂಥದ್ದು. ಸೊ ಅದು ಫಸ್ಟ್ ಮೂಡಿದರೆ ಮಾತ್ರ ಮುಂದಿನ ಹೆಜ್ಜೆಗಳೆಲ್ಲ ಸರಿಸಾಗಿ ಆಗುತ್ತೆ ಅಂತ ಹೇಳಿದರು. ಸೊ ಇನ್ನೊಂದು ಸಾಮಾನ್ಯವಾಗಿ ಕೇಳ್ತಕ್ಕಂಥ ಮಾತು ಏನಂದರೆ, ನಾನು ಸಾಕಷ್ಟು ವಿಚಾರಗಳಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ, ನಾನು ತುಂಬ ಪ್ರಯತ್ನ ಪಟ್ಟೆ ಶ್ರೀಮಂತ ಆಗಬೇಕು, ಇನ್ವೆಸ್ಟ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂದರೆ, ಆದರೆ ಅದೃಷ್ಟ ಅನ್ನುವಂಥದ್ದು ಬೇಕು. ಎಷ್ಟೇ ಪ್ರಯತ್ನ ಮಾಡಲಿ ಅದೃಷ್ಟ ಇಲ್ಲದಿದ್ದರೆ ನಿಮ್ಮ ಕೈಲಾಗಲ್ಲ ಅನ್ನೋದು ನನ್ನ ಅನುಭವ ಅಂತ ಅನೇಕ ಮಂದಿ ಹೇಳುವಂಥದ್ದು, ಅಥವಾ ಅದು ಅವರ ಕೊರಗಾಗಿ ಪರಿವರ್ತನೆ ಆಗಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸಾಧನೆಯಲ್ಲಿರ್ಬೋದು ಅಥವಾ ಒಂದು ಶ್ರೀಮಂತ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದಾಗ, ಸೊ ಈ ಅದೃಷ್ಟ ಅನ್ನುವುದರ ಪಾತ್ರ ಏನು? ಲಕ್ ಅಂತ ಹೇಳ್ತಾರೆ. ಸೊ ಲಕ್ ಬೇಕಾಗುತ್ತಾ? ಏನು ಹೇಳ್ತೀರಿ ಇದಕ್ಕೆ ಅಂತ? ಅದೃಷ್ಟದಲ್ಲಿ ಎಲ್ಲರೂ ಕೇಳಿದಾಗ ಅವ್ನು ಲಕ್ಕು ಬಿಡಪ್ಪ, ಅವನು ಚೆನ್ನಾಗಾಗ್ಬಿಟ್ಟ, ಇವ್ನು ಲಕ್ಕು ಬಿಡಪ್ಪ, ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬೆಳೆದ್ಬಿಟ್ಟ, ಆ ಲೆವೆಲ್ಗೆ ಆಗ್ಬಿಟ್ಟ ಅಂತೇಳ್ಬಿಟ್ಟು ಮಾತಾಡ್ತಾರೆ. ಹೌದು. ಲಕ್ಕಲ್ಲಿ 3 ಥರ ಲಕ್ಕಿದೆ. ಓಕೆ. ಅಥವಾ ನೀವು 4 ಥರನೂ ಹೇಳ್ಬೋದು, ಆಯಿತಾ. ಮೊದಲನೇ ಲಕ್, ಅದನ್ನು ಲಕ್ನ ಭಾಗ್ಯ ಅಂತೇಳಿ ಕರೀತಾರೆ. ಈಗ ಜಾತಕದಲ್ಲಿ ನೋಡಿದ್ರೆ ಭಾಗ್ಯಸ್ಥಾನ ಅಂತಿರುತ್ತಲ್ಲ, ಅಲ್ಲೇ ಲಕ್ ಹೌಸ್ ಅಂತಲೂ ಕರೀತಾರೆ. ಸೊ ಸೇಮ್ ವೇ 4 ಥರ ಲಕ್ ಇರುತ್ತೆ. ಮೊದಲನೇದು ಜನ್ಮ ಭಾಗ್ಯ ಅಂತ. ಓಕೆ. 2ನೇದು ಕರ್ಮ ಭಾಗ್ಯ, 3ನೇದು ಸಿದ್ಧತೆ ಭಾಗ್ಯ, 4ನೇದು ನಿರ್ಮಿತಿ ಭಾಗ್ಯ ಅಂತ. ಜನ್ಮ ಭಾಗ್ಯ ಅಂತ ಹೇಳಿದ್ರೇನು? ಈಗ ಅಂಬಾನಿಯವ್ರ ಫ್ಯಾಮಿಲಿನಲ್ಲಿ ಗೊತ್ತಿಲ್ಲ ಅವರು ಹುಟ್ಟತಾರಲ್ಲಿ ಅಂತ ಹೇಳಿ, ಬಟ್ ಹುಟ್ಟಿದ್ರು ಅವರು. ಅದು ಜನ್ಮ ಭಾಗ್ಯ. ಅಂದರೆ ಹುಟ್ಟತಾನೇ ಅವರು ಕಂಟ್ರೋಲ್ ಇಲ್ಲದೆ ಹೋಗಿರುವಂಥ ಎನ್ವಿರಾನ್ಮೆಂಟ್ ಮೇಲೆ ಹುಟ್ಟಿರ್ತಾರೆ. ಎಷ್ಟೋ ಜನಗಳು ತುಂಬ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿರೋರು ಇರ್ತಾರೆ. ಆದರೆ ಯಾವುದೂ ಅವರು ಮೇ ಬಿ ಭಗವಂತನಿಂದ ಪಡ್ಕೊಂಡು ಬಂದಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಹುಟ್ಟುತ್ತಾನೆ ಕಂಟ್ರೋಲ್ ಇರೋದಿಲ್ಲ ನಾವೆಲ್ಲ ಬೆಳಿಬೇಕಾದ್ರೆ. ಯಾರ ಮನೆಯಲ್ಲಿ ಹುಟ್ಟಿರ್ತೀವಿ, ಯಾವ ರೀತಿ ಇರ್ತೀವಿ, ಯಾವ ಪರಿಸರದಲ್ಲಿ ಬೆಳೀತಾ ಇರ್ತೀವಿ, ಯಾವ ಶಾಲೆನಲ್ಲಿ ಓದ್ತೀವಿ ಅನ್ನುವಂಥದ್ರೆಲ್ಲ ನಿರ್ಧಾರ ಮಾಡುವಂಥ ಫ್ಯಾಮಿಲಿನಲ್ಲಿ ನಾವು ಹುಟ್ಟುತ್ತವೋ ಇಲ್ವೋ ನಮಗೆ ಗೊತ್ತಿರೋದಿಲ್ಲ. ಆಕಸ್ಮಿಕ ಅಂತ ಹೇಳ್ತಾರೆ. ಅದು ಜನ್ಮ ಭಾಗ್ಯ. ಅದು ಜನ್ಮ ಭಾಗ್ಯ ಅಂದರೆ ಹುಟ್ಟತಾನೆ ಬರುವಂಥ ಲಕ್. ಅದು ಕರೆಕ್ಟ್. 2ನೇ ಲಕ್ ಒಂದಿದೆ, ಅದನ್ನು ನಾವು ಕರ್ಮ ಭಾಗ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ಏನೋ ಕೆಲಸಗಳನ್ನು ಮಾಡ್ತಿರ್ತಾನೆ, ಆ ಕೆಲಸಗಳನ್ನು ಮಾಡುವಂಥದ್ರ ಮುಖಾಂತರ ಅವನು ಕ್ರಿಯೇಷನ್ ಮಾಡ್ಕೋತಾನೆ ಏನನ್ನ, ಲಕ್ಕನ್ನು. ಈಗ ಯಾರೋ ಒಬ್ಬ ನೀವು ಅಬ್ಸರ್ವ್ ಮಾಡಿ ನೋಡಿ, ರವಿ ಬೆಳಗೆರೆಯವರು ಬಹಳ ಅದ್ಭುತವಾದಂಥ ಒಂದು ಎಕ್ಸಾಂಪಲ್ ಕೊಡ್ತಾರೆ ಕಾಸ್ಬಾತ್ ಅನ್ನೋಂಥ ಪುಸ್ತಕದಲ್ಲಿ. ಅವ್ರು ಏನು ಹೇಳ್ತಾರೆ ಅಂದರೆ, ಇವತ್ತು ಯಾವುದೇ ಒಬ್ಬ ದೊಡ್ಡ ಹೋಟೆಲ್ ಕಟ್ಟಿರುವಂಥವನು ಒಂದು ಕಾಲದಲ್ಲಿ ಸಪ್ಲೈಯರೋ ಕ್ಲೀನರೋ ಆಗ್ಬಿಟ್ಟು ವರ್ಕ್ ಮಾಡಿರ್ತಾನೆ. ಹೌದೌದು. ಈಗ ಒಬೆರಾಯ್ ಉದಾಹರಣೆ ನೋಡಿದ್ರೆ ಅವರು ಒಂದು ಕಾಲದಲ್ಲಿ ಹೋಟ್ಲಲ್ಲಿ ಪ್ಲೇಟ್ ತೊಳಿತಾ ಇದ್ದವರು ಅಲ್ವಾ. ಆದರೆ ದೇಶಾದ್ಯಂತ 5 ಸ್ಟಾರ್ ಹೋಟ್ಲನ್ನು ಕಟ್ಟಿ ದೊಡ್ಡ ಅಂದರೆ ತುಂಬ ಲೋ ಲೆವೆಲಲ್ಲಿ ಇದ್ದವರು ಹೈ ಲೆವೆಲ್ಗೆ ರೀಚ್ ಆಗಿರುವಂಥದ್ದು ಸಣ್ಣ ಲೆವೆಲಿಂದ ಅವರು ಕರ್ಮ ಭಾಗ್ಯ. ಅಂದರೆ ಕರ್ಮ ಮೀನ್ಸ್ ವರ್ಕ್. ನಿಜ. ಅವ್ರು ಏನನ್ನ ವರ್ಕ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಬಂದಿರ್ತಾರೆ, ಅದ್ರ ಮೇಲೆ ಅವ್ರಿಗೆ ಭಾಗ್ಯ ಅನ್ನೋಂಥದ್ದು ವರ್ಕ್ ಆಗಿರುತ್ತೆ. 3ನೇದು ಏನಂತ ಹೇಳಿದ್ರೆ ಸಿದ್ಧತೆ ಭಾಗ್ಯ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಇನ್ಸಿಡೆಂಟ್ ಬರುತ್ತೆ, ಅದಕ್ಕೆ ಇವನು ಪ್ರಿಪೇರ್ ಆಗಿದ್ರೆ ಆ ಭಾಗ್ಯ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಕೋವಿಡ್ ಡ್ಯೂರೇಷನಲ್ಲಿ ಸಾಕಷ್ಟು ಜನ ಅಂಗಡಿಗಳನ್ನು ಮುಚ್ಚಿದ್ರು, ಎಷ್ಟೋ ಬಿಸ್ನೆಸ್ಗಳು ಲಾಸ್ ಆಯಿತು. ಆದರೆ ಅದೇ ಸಮಯದಲ್ಲಿ ಎಷ್ಟೋ ಬಿಸ್ನೆಸ್ಗಳು ಕ್ಲಿಕ್ ಸಹ ಆಯಿತು. ಹೇಗಾಯ್ತಾಗಿದ್ರೆ ಏನಾಗುತ್ತೆ ಅಂದ್ರಲ್ಲಿ, ಅವನು ಅಷ್ಟೂ ವರ್ಷಗಳಿಂದ ಕನ್ಸಿಸ್ಟೆಂಟಾಗಿ ಏನೋ ವರ್ಕ್ ಮಾಡ್ಕೊಂಡು ಬಂದಿರ್ತಾನೆ, ಅದನ್ನು ಬಿಟ್ಟಿರೋದಿಲ್ಲ ಅವನು. ಹೌದೌದು. ಅವ್ನು ಯಾವಾಗ ಅದನ್ನು ಬಿಟ್ಟಿರೋದಿಲ್ಲ, ಆಟೋಮೆಟಿಕಲಿ ಆ ಒಂದು ಆಪರ್ಚುನಿಟಿ ಬಂದ ತಕ್ಷಣ ಅವ್ನಿಗೆ ಅದು ಪಾಪಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವನು ಕ್ಲಿಕ್ ಆಗಿ ಹೋಗ್ತಾನೆ. ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಅರ್ಥಾತ್ ಅವನು ಸಿದ್ಧತೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದ, ಅಂದರೆ ಪ್ರಿಪೇರ್ಡ್ನೆಸ್. ಅವನು ಪ್ರಿಪೇರ್ ಆಗ್ತಾನೆ ಇದ್ದ. ಯಾವುದೋ ಒಂದಿನ ಆಪರ್ಚುನಿಟಿ ಬಂತು, ಸಡನ್ ಆಗಿ ಅವನು ಮೇಲೋದ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಝೂಮ್ ಅಂತ ಒಂದು ಆ್ಯಪ್ ಇದೆ, ಅದರೊಳಗಡೆ ಎಲ್ಲ ಮೀಟಿಂಗು ಮತ್ತು ಇದನ್ನೆಲ್ಲ ಮಾಡ್ತೀವಿ. ನಾನು ಸುಮಾರು ಒಂದು 10 ವರ್ಷದಿಂದನೂ ಇದೆ, ಅದ್ರ ತುಂಬ ಜನ ಗೊತ್ತಿಲ್ಲ. ಅದು ನಿಯರ್ಲಿ ಒಂದು 10 ವರ್ಷದಿಂದ ಝೂಮ್ ಇರಬೇಕಾದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಝೂಮ್ ಅಷ್ಟೊಂದು ಪ್ರಾಫಿಟ್ ಮಾಡ್ತಾ ಇರಲಿಲ್ಲ. ಝೂಮ್ ಆದರೆ ಯಾವತ್ತೂ ನಾನು ಪ್ರಾಫಿಟ್ ಆಯಿತು ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಕಮ್ದಿನ ಬಿಚ್ಕೊಂಡು ಹೋಗಲಿಲ್ಲ. ಅವರು ನಿರಂತರವಾಗಿ ಸತತವಾಗಿ ಅದೇ ಕೆಲಸಗಳನ್ನು ಮಾಡ್ಕೊತಾ ಬಂದರು. ಕೋವಿಡ್ ಅನ್ನುವಂಥ ಒಂದು ಸಿಚುವೇಶನ್ ಬಂತು, ಅವ್ರಿಗೊಂದು ಆಪರ್ಚುನಿಟಿ ಸಿಕ್ತು. ಯಾರಿಗೆಲ್ಲ ಝೂಮ್ ಅಂತ ಪದ ಗೊತ್ತಿರಲಿಲ್ಲ ಅವರೆಲ್ಲ ಝೂಮ್ ಆ್ಯಪ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು.
ಎಷ್ಟೋ ಬಿಸ್ನೆಸ್ಗಳು ಅದೇ ಪ್ರಕಾರ ಕ್ಲಿಕ್ ಆಗಿರೋದಿದೆ. ಆದರೆ ಮನುಷ್ಯ ಯಾವಾಗ ಈ ಸಿದ್ಧತೆ ಭಾಗ್ಯ ಬರಬೇಕು ಅಂತ ಹೇಳಿದ್ರೆ ಅವನು ಪ್ರಿಪೇರ್ ಆಗಿರಲ್ವಲ್ಲ, ಅಂದರೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋದಿಲ್ವಲ್ಲ, ಸೊ ಅಲ್ಲಿ ಅವ್ನು ಕಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಈ ಭಾಗ್ಯದಿಂದನೂ ಕೆಲವರಿಗೆ ಲೆಕ್ ಅನ್ನೋಂಥದ್ದು ಬರುತ್ತೆ. ಲಾಸ್ಟ್ ಒಂದು ನಿರ್ಮಿತ ಭಾಗ್ಯ ಅಥವಾ ನಿರ್ಮಿತಿ ಭಾಗ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಅವನಾಗಿದ್ದವನು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು. ಎಷ್ಟೋ ಜನಗಳನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ, ಇವತ್ತು ಆಪರ್ಚುನಿಟೀಸ್ಗಳಂತ ಹೇಳ್ತೀವಿ, ಪ್ರತಿಯೊಬ್ಬರಿಗೂ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ. ನಾನು ಇವತ್ತು ಹೇಳುವಂಥದ್ದು, ಈ ಕ್ಷಣದಲ್ಲಿ ಇವತ್ತಿನ ದಿನದಲ್ಲಿ ನೀವೇನಾದರೂ ಸಂಪಾದನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರಷ್ಟು ಇದು ಏನು ಹೇಳ್ತೀವಿ ಒಂಥರ ಆಪರ್ಚುನಿಟಿ ಉಪಯೋಗಿಸ್ಕೊಳ್ಳದೆ ಇರುವಂಥ ಆ ವಿವೇಕತೆ ಇಲ್ಲದೆ ಹೋದರೆ ದೆನ್ ಏನಂತ ನತದೃಷ್ಟರು, ಅವರೇ ನತದೃಷ್ಟರಾಗಿರ್ತಾರೆ. ಬಿಕಾಸ್ ಆ ಥರ ನೆಗೆಟಿವ್ ವರ್ಡ್ಸ್ಗಳು ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಂಗಾಗಿ. ಬಟ್ ನೋಡಿ, ಅವ್ರುಗಳೇ ಅಲ್ಲೇ ಆಗೋಗಿರ್ತಾರೆ. ಯಾಕಂತ ವಂಚಿತರು ಅಂತ ಹೇಳ್ಬೋದಾ? ಅವಕಾಶಗಳು ಬಂದೇ ಬರುತ್ತೆ, ಅವಕಾಶಗಳು ಪ್ರತಿಯೊಬ್ಬರಿಗೂ ಬರುತ್ತೆ. ಆದರೆ ಭಗವಂತ ಎಲ್ಲರಿಗೂ ಅವಕಾಶಗಳನ್ನ ಕೊಡ್ತಾನೆ ಸರ್. ಆದರೆ ಅವನು ಅದನ್ನು ನಿರ್ಮಿತಿ ಮಾಡ್ಕೊಳಲ್ವಾ ಅನ್ನುವಂಥದ್ರ ಮೇಲೆ ಲಕ್ ಅವನ ಜೊತೆಗೆ ಉಳಿಯುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದಕ್ಕೆ ಲಕ್ ಫ್ರಮ್ ಸೊ ನಿರ್ಮಿತಿ ಅಥವಾ ಅವನು ಕ್ರಿಯೇಷನ್ ಅಥವಾ ಕನ್ಸ್ಟ್ರಕ್ಷನ್ ಅದ್ರ ಮುಖಾಂತರ ಇರುತ್ತೆ. ಸೊ ನೋಡಿ, ನಾವು ಹುಟ್ಟಬೇಕಾದ್ರೆ ನಮಗೆ ಇರುವಂಥ ಜನ್ಮ ಭಾಗ್ಯದಲ್ಲಿ ನಮ್ಮ ಕಂಟ್ರೋಲ್ ಇಲ್ಲ. ಆದರೆ ಇನ್ನು 3 ಭಾಗ್ಯಗಳ ಮೇಲೆ ನಮ್ಮ ಕಂಟ್ರೋಲ್ ಇರುತ್ತೆ. ಅಂದರೆ ನಾವು ಮಾಡುವಂಥ ಕೆಲಸದ ಮೇಲೆ ನಮ್ಮ ಕಂಟ್ರೋಲ್ ಇರುತ್ತೆ, ನಾವು ಮಾಡ್ಕೊಳ್ಳುವಂಥ ಕನ್ಸಿಸ್ಟೆನ್ಸಿ ಮೇಲೆ ನಮಗೆ ಕಂಟ್ರೋಲ್ ಇರುತ್ತೆ, ನಾವು ಯಾವ ರೀತಿ ಪ್ರಿಪೇರ್ ಆಗಿರ್ತೀವಿ ಅನ್ನೋಂಥದ್ರ ಮೇಲೆ ನಮ್ಮ ಕಂಟ್ರೋಲ್ ಇರುತ್ತೆ. ಯಾವಾಗ ಮನುಷ್ಯ ಅವ್ನು ಯಾವಾಗಲೂ ಏನಂತ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರೆ, ಅಯ್ಯೋ ಅವ್ನು ಲಕ್ಕು ಬಿಡಪ್ಪ, ಅವ್ನು ಅಂಥ ಮನೇಲಿ ಉಟ್ಬಿಟ್ಟ, ಅವ್ನು ಲಕ್ಕು ಬಿಡಪ್ಪ, ಅವ್ನು ಹಿಂಗೆ ಬೆಳೆದ್ಬಿಟ್ಟ. ಅಲ್ಲ, ಯಾರೂ ಇದು ಮಾಡಿರೋದಿಲ್ಲ. ಹಾಗಾಗಿ ಒಂದು ಮಾತು ಹೇಳ್ತಾರೆ, everyone see overrate success but nobody sees 20 years efforts put in behind ಅಂತ. ಎಕ್ಸಾಕ್ಟ್ಲಿ. ಒಂದು ಕ್ಷಣದಲ್ಲಿ ಅವನು ಸ್ಟಾರ್ ಆಗಿಬಿಟ್ಟಿರ್ತಾನೆ, ಆದರೆ 20 ವರ್ಷ ಅವನು ಎಫರ್ಟ್ ಹಾಕಿದಾನಲ್ಲ, ಅದು ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಅಲ್ವಾ? ಕರೆಕ್ಟ್. ಈಗ ಯಶ್ ಅವ್ರನ್ನ ನೋಡಿದ ತಕ್ಷಣ ವಾವ್ ವಾಟ್ ಅ ಸ್ಟಾರ್ ಈಸ್ ಅಂತ ಅನ್ಸುತ್ತೆ. ಆದರೆ ಎಷ್ಟೋ ವರ್ಷಗಳು ಅವರು ಕನ್ಸಿಸ್ಟೆಂಟ್ ಆಗಿ ಅವರು ಸಣ್ಣ ಸಣ್ಣ ಸೀರಿಯಲ್ಸ್ಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ಕೊಂಡು ಬಂದು ಇದು ಈಸ್ ಅ ಪ್ಯಾನ್ ಇಂಡಿಯಾ ಆ್ಯಂಡ್ ಹೋಲ್ ವರ್ಲ್ಡ್ ವೈಡ್ ಹಿ ನೋಸ್ ಅಲ್ವಾ? ಸೊ ಸೇಮ್ ವೇ ಲೈಫಲ್ಲಿ ಯಾವಾಗಲೂ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಲ್ಲ, ಅವ್ರಿಗವರು ಸೆಲ್ಫ್ ಕ್ರಿಯೇಟೆಡ್ ಮಾಡಿಲ್ಲ, ಯಾವಾಗಲೂ ಬ್ಲೇಮಿಂಗಲ್ಲಿ ಇದ್ದರು ಅಂತ ಹೇಳಿದ್ರೆ ಆ ಲಕ್ ಅನ್ನುವಂಥದ್ದು ಅವ್ರಿಗೆ ವರ್ಕ್ ಆಗೋದಿಲ್ಲ. ಹಾಗಾಗಿ ವೆಲ್ತ್ ಕ್ರಿಯೇಷನಲ್ಲೂ ಅಷ್ಟೇ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳೋದು, ಲಕ್ ಅನ್ನುವಂಥದ್ದು ಒಲಿಬೇಕು ಅಂತ ಹೇಳಿದ್ರೆ ಲಕ್ ಆಲ್ವೇಸ್ ಫೇವರ್ಸ್ ಟು ಬ್ರೇವ್. ಯಾರು ನಿರ್ಧಾರಗಳನ್ನು ಮಾಡ್ತಾರೆ ಅವನು ಮಾತ್ರ ಲಕ್ ಒಲಿಯುತ್ತೆ. ಏನೋ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಮನುಷ್ಯನಿಗೆ 3 ಥರ ದಾರಿ ಇದೆ ದುಡ್ಡು ಮಾಡಲಿಕ್ಕೆ. ಒಂದು, ಅವ್ರ ಅಪ್ಪ ಅಥವಾ ಅವ್ರ ತಾತ ಚೆನ್ನಾಗಿ ಮಾಡಿಟ್ಟಿರ್ಬೇಕು ಸರ್, ಭಯಂಕರ ದುಡ್ಡು ಮಾಡಿಟ್ಟಿರ್ಬೇಕು. ಅವನು ಕೂತ್ಕೊಂಡು ತಿರುಗಾಡಿದ್ರು ಕಡಿಮೆ ಆಗಬಾರ್ದು, ಫಾರ್ಚುನರ್ ಗಾಡೀಲಿ ತಿರುಗಾಡಿದ್ರು ಕಡಿಮೆ ಆಗಬಾರ್ದು, ಹಂಗಿರ್ಬೇಕು ಒಂದು ದುಡ್ಡು. ಇಲ್ಲ ಎರಡನೇದು, ಅವ್ನು ಕಟ್ಕೊಳ್ಳೋ ಹೆಂಡತಿ ಮನೆಯಲ್ಲಿ ಚೆನ್ನಾಗಿ ಮಾಡಿಟ್ಟಿರ್ಬೇಕು. ಇನ್ನು ಮೂರನೇದು, ಅವ್ನ ಸ್ವಂತ ಎಫರ್ಟಿಂದ ಅವ್ನು ಕ್ರಿಯೇಟ್ ಮಾಡಬೇಕು. ಫಸ್ಟ್ 2 ಔಟ್ಡೇಟೆಡ್ ಅಥವಾ ಔಟ್ ಆಫ್ ಥಿಂಗ್, ಅದು ಕಂಟ್ರೋಲಲ್ಲಿಲ್ಲ ಆ್ಯಂಡ್ ಅದು ಎಕ್ಸ್ಪೆಕ್ಟು ಮಾಡೋದು ತಪ್ಪು. ಆದರೆ ಅವನ ಎಫರ್ಟ್ಸ್ಗಳಿಂದ ಅವನು ಏನನ್ನು ಕ್ರಿಯೇಟ್ ಮಾಡ್ತೀನೋ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಲಕ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಅವನು ಕನ್ಸಿಸ್ಟೆಂಟ್ ಆಗಿದ್ದಾಗ, ಅವನು ಪ್ರಿಪೇರ್ ಮಾಡೋದಕ್ಕೆ ರೆಡಿ ಆಗಿದ್ದಾಗ, ಆವಾಗ ಯೂನಿವರ್ಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನಾನು ಅದನ್ನು ಮಾತು ಹೇಳ್ತಾ ಇರ್ತೀನಿ, ನೀವು 1 ಹೆಜ್ಜೆ ಇಡಕ್ಕೆ ರೆಡಿ ಇದ್ದರೆ ಯೂನಿವರ್ಸ್ ನಿಮ್ಮ ಜೊತೆಗೆ 10 ಹೆಜ್ಜೆಗಳನ್ನ ಇಡುತ್ತೆ. ನೀವು ಭಾಳಷ್ಟು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅದು ಹೆಂಗೋ ಗೊತ್ತಿಲ್ಲಪ್ಪ, ನನ್ನ ಹತ್ರ ಬರೀ ಒಂದು 50,000 ಆಯ್ತು ಅಷ್ಟೇ, ನೋಡಿದ್ರೆ ಮನೆ ಕಟ್ಬಿಟ್ಟೆ ನಾವು ಅಂತಾರೆ. ಹೌದೌದು, ಇದನ್ನು ಅಬ್ಸರ್ವ್ ಮಾಡಿರ್ತೀನಿ. ಅದು ಹೆಂಗೆ ಮದುವೆ ಆಯಿತು ಅಂತ ಗೊತ್ತಿಲ್ಲ ಮಾರೆ, ಇದ್ದಕ್ಕಿದ್ದಂಗೆ ಮದುವೆ, ಅದು ಏನೋ ದೇವರೇ ನಡೆಸ್ಬಿಟ್ಟೆ ಎಲ್ಲನೂ. ನನ್ನ ಹತ್ರ ಅಂತೂ ದುಡ್ಡು ಇರಲಿಲ್ಲ, ಇವಾಗ ನೋಡಿದ್ರೆ ಅದು ಹೆಂಗೆ ಮದುವೆ ಮಾಡೋದೇ ಗೊತ್ತಿಲ್ಲ. ಕರೆಕ್ಟ್. ಯಾಕಂತ ಹೇಳಿದ್ರೆ ನೀವು 1 ಹೆಜ್ಜೆನ, ಅದೇ ನಿಮ್ಮ ಮೊದಲನೇ ಲಕ್ ನೀವು ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು. 1 ಹೆಜ್ಜೆ ಇಟ್ಟರೆ ಸಾಕು, ಭಗವಂತ ನಿಮ್ಮ ಜೊತೆಗೆ 10 ಹೆಜ್ಜೆಗಳನ್ನ ಇಡೋದಕ್ಕೆ ರೆಡಿ ಇರ್ತಾನೆ. ಬಟ್ ಜನಗಳಿಗೆ ಸಮಸ್ಯೆ ಏನಂತ ಹೇಳಿದ್ರೆ, ಆ 1 ಹೆಜ್ಜೆ ಇಡೋದನ್ನೇ ಅವ್ರು ಏನಾದರೂ ಹಿಂದೆ ಸರಿದ್ಬಿಟ್ರೆ ಅಯ್ಯೋ ಆಗೋದಿಲ್ಲಪ್ಪ ಅನ್ನುವಂಥ ರೀತಿನಲ್ಲಿ ಅವರು ಭಯವನ್ನು ವ್ಯಕ್ತಪಡಿಸಿದ್ರೆ ಖಂಡಿತ ಅವ್ರಿಗೆ ಆ ಲಕ್ ಅನ್ನುವಂಥದ್ದು ಒಲಿಯೋದಿಲ್ಲ. ಹಾಗಾಗಿ ವೆಲ್ತ್ ಕ್ರಿಯೇಷನಲ್ಲಿ ಲಕ್ ವರ್ಕ್ ಆಗುತ್ತೆ, ಆದರೆ ಜನ್ಮ ಭಾಗ್ಯದಲ್ಲಿ ಏನಾದರೂ ಇದ್ದರೆ ಬೈ ಚಾನ್ಸ್ ವರ್ಕ್ ಆಗುತ್ತೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಅವನಾಗಿದ್ದವನೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಭಾಳ ಅದ್ಭುತವಾಗಿ ಹೇಳಿದಿರಿ ಸರ್. ಯಾಕಂದರೆ ಅದೃಷ್ಟದಲ್ಲಿ ಇಷ್ಟು 4 ವಿಧಗಳು ಇದೆ ಅನ್ನುವಂಥದ್ದು. ಅಫ್ಕೋರ್ಸ್ ನೀವು ಹೇಳಿದಾಗೆ ಜನ್ಮತ ಬರುವಂಥ ಭಾಗ್ಯಗಳು ಅವರ ಕಂಟ್ರೋಲ್ ಇಲ್ಲ ಅನ್ನೋಂಥದ್ದು ಬಹಳ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ನಿರ್ಮಿತಿ ಭಾಗ್ಯ ಅಂತ ಭಾಳ ಅದ್ಭುತವಾಗಿ ಹೇಳಿದಿರಿ. ಅಂದರೆ ನಾವು ನಮ್ಮ ಭಾಗ್ಯವನ್ನು ನಾವೇ ಕ್ರಿಯೇಟ್ ಮಾಡ್ಬೋದು, ಅವಕಾಶ ಸಿಗಿದ್ರೆ ನಾವೇ ಅವಕಾಶವನ್ನು ಸೃಷ್ಟಿಸಬಹುದು ಅನ್ನುವಂಥದ್ದು. ಇದು ಬಹಳ ಮುಖ್ಯ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಇನ್ನೂ ಮತ್ತೊಂದು ಪ್ರಶ್ನೆ ಏನಂದರೆ, ಈಗ ವೆಲ್ತ್ ಕ್ರಿಯೇಟ್ ಮಾಡಬೇಕಿದ್ರೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಕೆಲವರಿಗೆ ಅದು ಗೊತ್ತಿರಲ್ಲ, ನಾನು ಮಾಡ್ತಾ ಇರುವಂಥದ್ದು ಮಿಸ್ಟೇಕ್ಸ್ ಅನ್ನುವಂಥದ್ದು. ಸೊ ಹಾಗಾಗಿ
ಒಬ್ಬ ವ್ಯಕ್ತಿ ಶ್ರೀಮಂತ ಆಗಬೇಕಿದ್ರೆ, ಸಮೃದ್ಧಿಯನ್ನು ಪಡಿಬೇಕಿದ್ರೆ ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು ಅಂತ ಹೇಳ್ತೀರಿ ಅಂತ? ಓಕೆ, ಇಟ್ಸ್ ಅ ವೆರಿ ಗುಡ್ ಕ್ವಶನ್. ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗಳು ನಾನು ಎದುರುಗಡೆ ಬಂದು ಕೂತ್ಕೊಂಡಾಗ ಫಸ್ಟ್ ಅವ್ರಿಗೆ ಹೇಳ್ತೀನಿ, ನೋಡಪ್ಪ ನೀನು ನನ್ನ ಎದುರುಗಡೆ ನಂಬಿಟ್ಟು ಕೂತಿದ್ಯಾ ಅಂತ ಹೇಳಿದ್ರೆ ನಾನು ನಿನಗೆ ಗುರು, ನಾನು ಬೈದ್ರು ಬೈಸ್ಕೊಳಕ್ಕೆ ರೆಡಿ ಇರಬೇಕು ನೀನು ಅಂತ. ಬಿಕಾಸ್ ಆ ಅಧಿಕಾರ ನನಗೆ ಕೊಟ್ಟಿದ್ಯಾ ನೀನು ಅಂತ ಹೇಳಿ. ನಿನ್ನ ಮಿಸ್ಟೇಕ್ಸ್ ನಾನು ಹೇಳಿದ್ರೆ ನೀನು ಕೇಳಿಸ್ಕೋಬೇಕು, ಡಿಫೆನ್ಸಿವ್ ಆಗಿರಬಾರ್ದು. ಯಾಕಂದರೆ ಮನುಷ್ಯ ಯಾವಾಗ ಸೋಲ್ತಾನೆ ಅಂದರೆ ಇವ್ರು ಯಾರು ನನಗೆ ಹೇಳೋಕ್ಕೆ ಅಂದಾಗ ಅವನ ಅವನತಿ ಸ್ಟಾರ್ಟ್. ಇಲ್ಲ ಸರ್ ನೀವೇನು ಹೇಳ್ತೀರಾ ಆ ಫೀಡ್ಬ್ಯಾಕ್ ಅಂತ ತೊಗೊಳ್ತೀನಿ ನಾನು ಅಂತ ಹೇಳಿದಾಗ ಅವ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಹಾಗಾಗಿ ಈ ಮಿಸ್ಟೇಕ್ಗಳು ಅಷ್ಟೇನೆ. ನಾನು ಲಾಸ್ಟು ಒಂದು ನಿಯರ್ಲಿ ಎ ಮಂತ್ ಬ್ಯಾಕ್ ಒಬ್ಬರು ಕ್ಲೈಂಟ್ ಜೊತೆ ಕೂತಿದ್ದೆ. ಅಂದರೆ ನಮ್ಮದೊಂದು 3 months ಒಂದು ಪ್ರೋಗ್ರಾಮ್ ಆಗುತ್ತೆ ಸರ್. ಓಕೆ. ಆ 3 monthsಲ್ಲಿ ಏನಂದರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗಿರುತ್ತೆ. ಅಂದರೆ ನಂದು ಕನ್ಸಲ್ಟೇಷನ್ಗೆ ನಂದು ಆಲ್ಮೋಸ್ಟ್ ಒಂದು 2.5 monthsವರೆಗೂ ಬುಕ್ ಆಗೋಗಿರುತ್ತೆ ಅಪಾಯಿಂಟ್ಮೆಂಟ್ಸ್ಗಳು. ಸೊ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಂದು. ಆ 3 months ಪ್ರೋಗ್ರಾಮಲ್ಲಿ ವಿ ಟೀಚ್ ಪೀಪಲ್, ನೀವು ದುಡ್ಡನ್ನು ಹ್ಯಾಕ್ ಸೇವ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ನಿಮ್ಮ ಸ್ಪಿರಿಚುವಲ್ ಕನೆಕ್ಷನ್ ಮತ್ತು ನಿಮ್ಮ ಮನಸ್ಥಿತಿನ ಯಾವ ಥರ ಸರಿಯಾಗಿ ಇಟ್ಕೊಳ್ಬೇಕು ಅನ್ನೋದೆಲ್ಲ ಅದರಲ್ಲಿ ಟೀಚ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಒಂದ್ಸಲ ಹೇಳಿದೆ, ಯಾರ್ಯಾರ್ದೆಲ್ಲ ಪೆಂಡಿಂಗ್ ಅಪಾಯಿಂಟ್ಮೆಂಟ್ಸ್ ಇದೆ ಲೆಟ್ಸ್ ಕಂಪ್ಲೀಟ್ ದಟ್, ಸೊ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಅಂತ ಹೇಳಿದೆ. ಒಬ್ಬರು ಪರ್ಸನ್ ಬಂದರು, ನನ್ನ ಸ್ಟೂಡೆಂಟ್ ಒಬ್ಬರು ಬಂದಿದ್ದರು. ಅವರು ಏನು ಹೇಳಿದ್ರು ಅಂದರೆ, ಸರ್ ನನ್ನ ಲೈಫಲ್ಲಿ ನಾನು ಭಾಳ ಎಫರ್ಟ್ಸ್ಗಳಾಗ್ತಾಯಿದ್ದೀನಿ, ಎಷ್ಟೆಲ್ಲ ಎಫರ್ಟ್ಸ್ಗಳಾಕಿದ್ದೀನಿ ಅಂತ ಹೇಳಿದ್ರೆ, ಆದರೆ ಜೀವನದಲ್ಲಿ ನಾನು ಹಾಕಿರೋ ಎಫರ್ಟ್ಗೂ ನನಗೆ ಬರ್ತಾ ಇರೋ ರಿಸಲ್ಟ್ಸ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ. ಅವ್ರು ಹಂಗೆ ಹೇಳಿದಾಗ ನಾನು ಕೇಳಿದೆ ಅವ್ರನ್ನ ಪ್ರಶ್ನೆ, ಹೌದು ನಿಮ್ಗೆ ಅದು ಒಂದಕ್ಕೊಂದು ಸಂಬಂಧ ಇಲ್ಲ, ದಟ್ ಈಸ್ ಓಕೆ, ಆದರೆ ಹೇಳಿ ನೀವು ಇವಾಗಲವರೆಗೂ ನೀವು ಯಾವ ಥರ ಅದ್ರ ಬಗ್ಗೆ ನಡ್ಕೋತಾ ಇದ್ದೀರಾ, ಅಂದರೆ ನಿಮ್ಮ ಜೀವನದ ಬಗ್ಗೆ ನಡ್ಕೊಳ್ತಾ ಇದ್ದೀರಾ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋದೆ. ನಾನೊಂದು ಐಡೆಂಟಿಫೈ ಮಾಡಿದ್ದೆ ಏನಂತ ಹೇಳಿದ್ರೆ, ಮನುಷ್ಯ ಮಿಸ್ಟೇಕ್ನ ಯಾಕೆ ಮಾಡ್ತಾನೆ ಅಥವಾ ಹೇಗೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ. ಅವರೊಂದು ಇನ್ಸಿಡೆಂಟನ್ನು ಹೇಳಿದ್ರು, ಸರ್ ನನಗೆ ಮೋಸ್ಟ್ಲಿ ನಾವೊಂದು ವಿಷಯ ಮಾಡಿದ್ದೆ, ಸೊ ಹಂಗಾಗಿ ಬಹುಶಃ ನನಗೆಲ್ಲೋ ಒಂದು ಗಿಲ್ಟ್ ಇದೆ, ಹಂಗಾಗಿನೇ ಬೆಳೆಯೋಕ್ಕಾಗ್ತಾ ಇಲ್ವಾ ಏನೋ ಗೊತ್ತಿಲ್ಲ ಅಂತ. ಏನದು ಅಂತ ಕೇಳಿದೆ. ಆ್ಯಂಡ್ ಇಟ್ ವಾಸ್ ಶಾಕಿಂಗ್. ಅವ್ರು ಏನು ಹೇಳಿದ್ರಂದರೆ, ಈಗ ಯಾವುದಾದ್ರೂ ಒಂದು ಐಟಮ್ಸ್ಗಳನ್ನು ತರಿಸೋರು ಅವರು, ಆಯಿತಾ, ಐಟಮ್ಸ್ಗಳನ್ನು ತರಿಸಾದ್ಮೇಲಿಂದ ಈಗ ಬೈ ಚಾನ್ಸ್ ಏನಾದರೂ ಅವ್ರ ಮನೆಗೆ ಸೂಟಬಲ್ ಆಗಿದ್ರೆ ಓಕೆ ಫೈನ್, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಡ್ಯಾಮೇಜ್ ಮಾಡಿಬಿಟ್ಟು ವಾಪಸ್ ಕಳಿಸ್ಬಿಡೋರು. ಓಹೋ. ಅಂದರೆ ಇದು ಡ್ಯಾಮೇಜ್ಡ್ ಪೀಸ್ ಅಂತ ಹೇಳ್ಬಿಟ್ಟು. ನೌ ಟೆಲ್ ಮೀ, ಆ ಇಂಟಿಗ್ರಿಟಿ ಎಥಿಕ್ಸು ಎಲ್ಲಿ ಬಂತು? ಹೌದೌದು. ಸೊ ಲೈಫಲ್ಲಿ ಇನ್ನೂ ಒಂದು ಪ್ರಿನ್ಸಿಪಲ್ ಏನಂದರೆ ಇಂಟಿಗ್ರಿಟಿ. ನಾವು ಅವ್ರಿಗೆ ಹೇಳಿದ್ದೇನಂತ ಹೇಳಿದ್ರೆ, ಭಗವಂತ ಕ್ರಿಯೇಟ್ ಮಾಡಿದಂಥ ರೋಡಲ್ಲಿ ನೀನು ಹೋಗಿಲ್ಲ ಅಂತ ಹೇಳಿದ್ರೆ ನೀನು ಕ್ರಿಯೇಟ್ ಮಾಡ್ಕೊಂಡಿರೋ ರೋಡಲ್ಲಿ ನೀನು ನಡೆಯೋಕ್ಕಾಗಲ್ಲ ಅಂತ. ಕರೆಕ್ಟ್. ಅಂದರೆ ಎಥಿಕ್ಸು, ವ್ಯಾಲ್ಯೂಸು, ಆ ಸಿಸ್ಟಮ್ಮು ಭಗವಂತ ಏನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಅದನ್ನು ಅವ್ನು ನಡೆದಿಲ್ಲ ಅಂತ ಹೇಳಿದ್ರೆ ಹ್ಯಾಕೆ ಸಾಧ್ಯ ಅವನು ಕ್ರಿಯೇಟ್ ಮಾಡ್ಕೊಂಡು ಹೋಗೋದಕ್ಕೆ? ಅದು ಸಾಧ್ಯ ಇಲ್ಲ. ಫಸ್ಟು ಭಗವಂತ ಕೊಟ್ಟಿರೋ ರೋಡಲ್ಲಿ ನಡೆಯೋದು ಕಲ್ತ್ಕೋಬೇಕು ಅವನು. ನಾನು ಅದಾದ್ಮೇಲಿಂದ ಅವ್ರಿಗೆ ಹೇಳಿದ್ದು, ನೀವು ಇದನ್ನು ಸರಿ ಮಾಡ್ಕೊಳ್ಬೇಕು ಫಸ್ಟ್, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದೊಂದು ಮೈಂಡ್ ಒಳಗಡೆ ಗಿಲ್ಟ್ ಇತ್ತದು, ಕಾನ್ಷಿಯಸ್. ಯಾಕಂದರೆ ಮನುಷ್ಯ ಪಾಪ ಪ್ರಜ್ಞೆ ಬಂತಂತ ಹೇಳಿದ್ರೆ ಅವ್ನು ಏನು ಮಾಡಿದ್ರು ಅವ್ನು ಬೆಳೆಯೋಕ್ಕಾಗಲ್ಲ. ಯಾಕಂದರೆ ಅವ್ನು ಸ್ವಂತ ಮನಸ್ಸವನ್ನ ಕುಗ್ಗಿಸ್ತಾ ಇರುತ್ತೆ. ಏಯ್ ನೀ ತಪ್ಪು ಮಾಡಿದ್ಯಾ ಮಾರೆ, ನೀ ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಕುಗ್ಗಿ 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 ಅವ್ನು ಏನು ಮಾಡೋಕೆ ಹೋದ್ರೂ ಅವನನ್ನು ಕೆಳಗಡೆ ಹಾಕೊಂಡು ತಳ್ತಾ ಇರುತ್ತೆ. ಸೊ ಸೇಮ್ ವೇ ಒಂದು ಅದಾದ್ಮೇಲೆ ಅವ್ರಿಗೊಂದಷ್ಟು ಸೊಲ್ಯೂಷನ್ಸ್ಗಳೆಲ್ಲ ಕೊಟ್ಟೆ. ದೆನ್ ಹೀ ಈಸ್ ಡೂಯಿಂಗ್ ಗುಡ್. ಅದಾದ್ಮೇಲೆ ಅವ್ರಿಗೆ ಕ್ಷಮಿಸ್ಕೊಳ್ಳೋಕೆ ಹೇಳಿದೆ, ಬಿಕಾಸ್ ಸೆಲ್ಫ್ ಫರ್ಗಿವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮಿಸ್ಟೇಕ್ ಅಂತ ಹೇಳಿದಾಗ ನಾವು ಬೇರೆಯವರ ಇಂಟೆಲಿಜೆನ್ಸ್ನ ವ್ಯಾಲ್ಯೂ ಮಾಡೋದನ್ನು ಕಲಿಬೇಕು. ದಟ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್. ಮತ್ತು ಇಂಟಿಗ್ರಿಟಿ, ಭಗವಂತ ಸೃಷ್ಟಿ ಏನು ಮಾಡಿದ್ದಾನೆ ಅದನ್ನು ಫಾಲೋ ಮಾಡೋದನ್ನು ಕಲಿಬೇಕು. ಇದಕ್ಕೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾನು ಮೂಲ ಮೈಸೂರವನು, ಆಯಿತಾ. ನಾವು ಮೈಸೂರು ಟು ಬ್ಯಾಂಗ್ಳೂರು ನಂದೆಲ್ಲ ತುಂಬ ಶೂಟಿಂಗ್ಸ್ಗಳು ಇದ್ದೇ ಇರುತ್ತೆ. ಆಗ ನಾನು ಬ್ಯಾಂಗ್ಳೂರು ಬರೋದು ಒಂಥರ ರೊಟೀನ್ ನನಗದು. ಒಂದು ತಿಂಗಳಲ್ಲಿ ಒಂದು 3-4 ಶೂಟಿಂಗ್ ಇದ್ದರೆ ನಾನು ಬೆಂಗಳೂರು ಬರಲೇಬೇಕು ಸ್ಟುಡಿಯೋಗಳಿಗೆ. ಸೊ ನಾನು ಆ ಟೈಮಲ್ಲಿ ಬರಬೇಕಾದ್ರೆ ನಾನೊಂದು ಸ್ಟ್ರೇಂಜ್ ಥಿಂಗ್ನ ನೋಟಿಸ್ ಮಾಡಿದೆ ಸರ್. ಇದನ್ನು ಯಾರು ತಪ್ಪು ತಿಳ್ಕೊಬಾರ್ದು ನಾನು ಹೇಳಾದ್ಮೇಲಿಂದ. ಸೊ ಅಂದರೆ ಇದು ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಕೆಲವ್ರಿಗೆ. ಓಕೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೈಸೂರಿಂದ ಬ್ಯಾಂಗ್ಳೂರಿಗೆ ನಾನು ಆಲ್ಮೋಸ್ಟ್ ಸುಮಾರು ಟೈಮ್ ಬರ್ತಾನೆ ಇರ್ತೀನಿ. ಎವ್ರಿ ಟೈಮ್ ನಾನೊಂದು ಅಬ್ಸರ್ವ್ ಮಾಡಿರೋದು, ಹೈವೇ ರೋಡ್, ಎಕ್ಸ್ಪ್ರೆಸ್ ಹೈವೇ ರೋಡನ್ನು ತಗೊಳ್ತಾರೆ. ತಗೊಂಡಾದ್ಮೇಲಿಂದ ಅಪ್ ಟು ಶ್ರೀರಂಗಪಟ್ಟಣದವರೆಗೂ ಬರ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಎಕ್ಸಿಟ್ ತಗೋತಾರೆ. ಮುಂದಗಡೆ ಟೋಲ್ ಇದೆ, ಟೋಲ್ನ ಅವಾಯ್ಡ್ ಮಾಡಿ ಮತ್ತೆ ವಾಪಸ್ ಅವರು ಮೇಯ್ನ್ ಹೈವೇಗೆ ಜಾಯ್ನ್ ಆಗ್ತಾರೆ. ಬಿಡದಿ ಹತ್ರ ಬಂದಾಗ್ಲೂ ಅದೇ ಕೆಲಸ ಮಾಡ್ತಾರೆ. ನಾವು ಮೈ ಕ್ವಶನ್ ಈಸ್, ಗೌರ್ಮೆಂಟ್ಗೆ ಇಂಡೈರೆಕ್ಟಾಗಿ ಚೀಟಿಂಗ್ ಅಲ್ವಾ ಇದು? ಕರೆಕ್ಟ್. ಅವನ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ಒಪ್ಪಲ್ವಾ? ಇಲ್ಲಿ ನಾನು ಗೌರ್ಮೆಂಟ್ ರೈಟಾ, ಗೌರ್ಮೆಂಟ್ ರಾಂಗಾ, ಅಥವಾ ಇವ್ರ ರೈಟಾ, ಇವ್ರ ರಾಂಗಾ ಅಂತ ಹೇಳ್ಬಿಟ್ಟಲ್ಲ ನಾನು ಹೇಳ್ತಾ ಇರೋದು. ಆಸ್ ಅ ಹ್ಯೂಮನ್ ಬೀಯಿಂಗ್, ಮನುಷ್ಯರಾಗಿ ನಾವು ಬೇರೆಯವರು ಮೋಸ ಮಾಡೋದಕ್ಕಿಂತ ಮುಂಚೆ ನಮಗೆ ನಾವು ಮೋಸ ಮಾಡ್ಕೋತಾ ಇರ್ತೀವಿ. ಆ ಥರ ಮಾಡಿದ್ದೆ ಆಯಿತು ಅಂತ ಹೇಳಿದ್ರೆ, ಈಗ ವರ್ಷಕ್ಕೆ 3,000 ರೂಪಾಯಿ ಪಾಸ್ ಬಿಟ್ಟಿದ್ದಾರೆ.
ಹೌದು, ಒಂದು ಸಲ 200 ಟೈಮ್ ಫ್ರೀ ಬರುತ್ತೆ. ಕರೆಕ್ಟ್. 200 ಟೈಮ್ಗೆ ನೀವು 3,000 ರೂಪಾಯಿ ಅಂತ ಇಟ್ಕೊಂಡ್ರೆ 15 ರೂಪಾಯಿ ಬಿತ್ತು ಸರ್ ಒಂದು ಟೋಲ್ಗೆ. ಅತ್ತಾದರೆ ನೀವು ಒಂದು ಸಲ ಬಂದು ಹೋಗೋದಕ್ಕೆ ಆಲ್ಮೋಸ್ಟ್ ಒಂದು 15-30 ರೂಪಾಯಿ ಬೀಳುತ್ತೆ ಅಷ್ಟೇ. ಸೊ ಈ 15 ರೂಪಾಯಿ ಒಂದು ಟೋಲ್ಗೆ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ಗಳನ್ನು ಬೈ ಮಾಡಿರ್ತಾರೆ, ಬಟ್ ಒಳಗಡೆ ಓನ್ ಇಂಟಿಗ್ರಿಟಿನ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ದೆನ್ ಅವ್ರು ಬೇರೆಯವ್ರ ಇಂಟೆಲಿಜೆನ್ಸ್ನ ವ್ಯಾಲ್ಯೂ ಮಾಡ್ತಾ ಇಲ್ಲ ಅಂತ ಹೇಳಾಯಿತು. ಬಿಕಾಸ್ ಆ ಸಿಸ್ಟಮ್ ನಮಗೋಸ್ಕರನೇ ಕ್ರಿಯೇಟ್ ಮಾಡಿಕೊಟ್ಟಿರೋದು. ಕರೆಕ್ಟ್. ನಾವು ಮೊದಲು 3-3.5 ಗಂಟೆ ಟೈಮ್ ತೊಗೊಳ್ತಿದ್ದೋ ಮೈಸೂರು ಟು ಬೆಂಗಳೂರು ಹೋಗೋದಕ್ಕೆ. ಹೌದು. ಬಟ್ ಇವತ್ತು ಆಲ್ಮೋಸ್ಟ್ 1.5 hour 2 hours ಒಳಗಡೆ ನಾವು ಮೈಸೂರನ್ನ ರೀಚ್ ಆಗ್ತೀವಿ. ಬಟ್ ಈ ಥರ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಂಡಂಥ ಆ ಸಿಸ್ಟಮ್ಗೆ ಎಲ್ಲೋ ಒಂದು ಕಡೆ ಮನುಷ್ಯ ಚೀಟ್ ಮಾಡಿದಾಗ ಅವನ ಲೈಫ್ ಅವನಿಗೆ ಚೀಟ್ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಸ್. ಭಗವಂತ ನಮಗೆ ದಾರಿ ಮಾಡಿಕೊಟ್ಟಂಥ ಹೈವೇ ಇರುತ್ತಲ್ಲ, ಅದರೊಳಗಡೆ ನಾವು ಈಗ ಅಲ್ಲಿ ಟೋಲ್ ಅನ್ನೋದು ಒಂದು ಅನಾಲಜಿ ಅಷ್ಟೇನೆ, ಆಯಿತಾ. ಸೊ ಅದರೊಳಗಡೆ ಎಷ್ಟೋ ಜನ ಅದನ್ನು ಬೈಪಾಸ್ ಮಾಡಿ ಹೋಗ್ತಾರೆ, ಅಂದರೆ ಅದನ್ನು ಕಟ್ಟಬಾರ್ದು ಅನ್ನೋಂಥ ಉದ್ದೇಶದಿಂದೆಲ್ಲ ಹೋಗ್ತಾರೆ. ಯಾಕಂದರೆ ಯಾರ್ದೋ ಅಲ್ಲಿ ಪ್ಲ್ಯಾನ್ ಇದೆ, ಯಾರ್ದೋ ಎಫರ್ಟ್ ಇದೆ, ಯಾರೋ ಅದನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ನಾನು ಹೇಳ್ತಾ ಇರೋದು ನನಗೆ ಫೆಸಿಲಿಟಿ ಸಿಕ್ಕಿದೆ ಆ್ಯಸ್ ಅ ಪ್ರಜೆಯಾಗಿ. ಸೊ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಎಲ್ಲರೂ ಆರಾಮಾಗಿ ತಲುಪ್ತೀವಿ ನಾವು. ಮೊದಲಾಗಿದ್ರೆ ಒಂದು 2-3 ಕಡೆ ಕಾಫಿ ಕುಡ್ಕೊಂಡು ಓಡಾಡ್ಬೋದಾಗಿತ್ತು, ಪೆಟ್ರೋಲ್ ವೇಸ್ಟ್ ಆಗ್ತಿತ್ತು. ಬಟ್ ಆ ಸಿಸ್ಟಮನ್ನು ಚೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೆನ್ ಆಬ್ವಿಯಸ್ಲಿ ಅವ್ರು ಸಬ್ಕಾನ್ಷಿಯಸ್ಲಿ ಅವ್ರ ಲೈಫ್ನ ಅವ್ರು ಚೀಟ್ ಮಾಡ್ತಾ ಇದ್ದಾರೆ ಅಂತ ಆಯಿತು. ಆಲ್ಟರ್ನೇಟಿವ್ಲಿ ಇದು ನಾನು ಸ್ವಲ್ಪ ನಮ್ಮ ಲೈಫಿಗೆ ತೊಗೊಂಡು ಬನ್ನಿ. ಈಗ ನಮ್ಮ ಲೈಫಲ್ಲಿ ಭಗವಂತ ಕ್ರಿಯೇಟ್ ಮಾಡಿಕೊಟ್ಟಂಥ ಒಂದು ಹೈವೇ ಇದೆ. ಕರೆಕ್ಟ್. ಸ್ಟಾರ್ಟಿಂಗ್ ಫ್ರಮ್ DOB ಇಂದ DOD ತನಕ, ಡೇಟ್ ಆಫ್ ಬರ್ತಿಂದ ಡೇಟ್ ಆಫ್ ಡೆತ್ ತನಕ ಒಂದು ಹೈವೇ ಮಾಡಿಕೊಟ್ಟಿದ್ದಾನೆ ಭಗವಂತ, ಒಂದು ಯೂನಿವರ್ಸ್. ನಾವು ಆ ದಾರಿನಲ್ಲಿ ಹೋಗ್ಬೇಕಾದ್ರೆ ಈ ಟೋಲನ್ನ ತಪ್ಪಿಸೋ ರೀತಿಯೇ ಭಗವಂತ ಕೊಟ್ಟಿರುವಂಥ ಎಥಿಕ್ಸನ್ನು, ಭಗವಂತ ಕೊಟ್ಟಿರುವಂಥ ಆ ಇಂಟಿಗ್ರಿಟಿಯನ್ನು ನಾವು ಹೇಗೆ ನಡ್ಕೋಬೇಕು ಅದನ್ನು ನಾವೇನಾದ್ರು ತಪ್ಪಿಸ್ತಾ ಹೋದೋ ಅಂತ ಇಟ್ಕೊಳ್ಳಿ, ಅವ್ನ ಲೈಫನ್ನು ಅವನು ವೆಲ್ತನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಜನ ಅನ್ಕೋಬೋದು, ತುಂಬ ಮೋಸ ಮಾಡಿದವರೇ ಮೇಲೆ ಬರ್ತಾ ಇದ್ದಾರೆ. ಕ್ಷಣಿಕ, ಆ ಕ್ಷಣಕ್ಕಷ್ಟೇ ಅವ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು, ಆದರೆ ಮುಂದೆ ಒಂದಿನ ಅವನು ಬಡ್ಡಿ ಸಮೇತ ಅದಕ್ಕೆ ಪೇ ಮಾಡ್ತಾನೆ. ಸೊ ದಟ್ ಈಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಆ ಇಂಟಿಗ್ರಿಟಿನ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಮಿಸ್ಟೇಕ್ ಮಾಡೋದೇ ಇಲ್ಲಿ. ಇಂಟಿಗ್ರಿಟಿ, ಎಥಿಕ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ನು ಯಾವಾಗಲೂ ಉದ್ಧಾರ ಆಗೋದಕ್ಕಾಗೋದಿಲ್ಲ. ಈಗ ಟಾಟಾ ಅವರನ್ನು ಯಾಕೆಲ್ಲರೂ ತುಂಬ ಗೌರವಿಸ್ತೀವಿ. ಟಾಟಾ ಕಾರ್ಗಳಂತ ಹೇಳಿದ್ರೆ ಯಾಕೆ ತುಂಬ ಗೌರವ ಬರುತ್ತೆ, ಟಾಟಾ ಕಂಪ್ನಿ ಬಗ್ಗೆನೇ ಯಾಕೆ ಗೌರವ ಬರುತ್ತೆ? ನಾಟ್ ಬಿಕಾಸ್ ಆಫ್ ಜಸ್ಟ್ ಬ್ರ್ಯಾಂಡ್, ನಾಟ್ ಬಿಕಾಸ್ ಆಫ್ ದ ಲಕ್ಸುರಿ, ಬಿಕಾಸ್ ಆಫ್ ದಿ ಪರ್ಸನ್. ಅಂದರೆ ಅವ್ರು ಬಿಸ್ನೆಸ್ಸೇ ಮಾಡಿದರು, ಭಾಳ ಇಂಟಿಗ್ರಿಟಿಯಿಂದ ಮಾಡಿದರು. ಹಾಗಾಗಿ ಮನುಷ್ಯನ ದುಡ್ಡನ್ನು ವ್ಯಾಲ್ಯೂ ಮಾಡೋದಕ್ಕಿಂತ ಯಾವತ್ತೂ ಮನುಷ್ಯ ನಡ್ಕೊಂಡು ಬಂದಂಥ ಇಂಟಿಗ್ರಿಟಿನ ನಾವು ವ್ಯಾಲ್ಯೂ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಆ ಇಂಟಿಗ್ರಿಟಿನ ಮಿಸ್ ಮಾಡೋ, ಅಂದರೆ ಇಂಟಿಗ್ರಿಟಿ ಅಂತ ಹೇಳಿದ್ರೇನು, ಯಾರು ನೋಡಲಿ ಬಿಡಲಿ ನಾನು ಮಾಡೋ ಕೆಲಸ ಮಾತ್ರ ರೈಟಾಗೆ ಮಾಡ್ತೀನಿ ಅನ್ನೋಂಥದ್ದೇ ಇಂಟಿಗ್ರಿಟಿ. ಅದನ್ನು ಮಾಡಿದ್ರೆ ಮಾತ್ರ ಆ ಮಿಸ್ಟೇಕನ್ನು ಅವಾಯ್ಡ್ ಮಾಡ್ತಾರೆ. ಅಂದರೆ ಮಿಸ್ಟೇಕ್ ಅಂದರೆ ಇದರೊಳಗಡೆ ಭಗವಂತ ಸೃಷ್ಟಿ ಮಾಡಿಕೊಟ್ಟಿರೋ ಹೈವೇನಲ್ಲಿ ನಾವು ನೀಟಾಗಿ ಧರ್ಮದಿಂದ ಹೋಗಬೇಕು, ಅದನ್ನು ವಿರುದ್ಧವಾಗಿ ಹೋಗಬಾರ್ದು. ಭಾಳ ಅದ್ಭುತವಾಗಿ ಹೇಳಿದ್ರಿ. ಭಗವಂತ ಮಾಡಿರುವಂಥ ಹೈವೇ ಅಂದರೆ ಆ ವ್ಯಾಲ್ಯೂಸ್, ಅದರ ಪ್ರಕಾರ ನಡೆದ್ರೆ ಮಾತ್ರ ನಾವು ನಮ್ಮ ಗುರಿಯನ್ನು ಸಾಧಿಸ್ಬೋದು, ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಇತ್ತೀಚೆಗೆ ಅಂದರೆ ಈ ಒಂದು ಕಾರ್ಪೊರೇಟ್ ಸೆಕ್ಟರ್ಲ್ಲೂ ಕೂಡ ಕಾರ್ಪೊರೇಟ್ ಗುಡ್ ಗವರ್ನೆನ್ಸ್ ಅನ್ನೋ ಕಾನ್ಸೆಪ್ಟೇ ಇದೆ. ಅಂದರೆ ಯಾವುದೋ ಒಂದು ಕಂಪನಿಯಲ್ಲಿ ಅದು ತುಂಬ ಚೆನ್ನಾಗಿ ರನ್ ಆಗಬೇಕಿದ್ರೆ, ಆ ಬ್ರ್ಯಾಂಡ್ ಯಶಸ್ವಿ ಆಗಬೇಕಿದ್ರೆ ಕಸ್ಟಮರ್ ಜೊತೆ ಒಂದು ಟ್ರಸ್ಟ್ ಬೇಕಾಗುತ್ತೆ. ಅದು ಟ್ರಸ್ಟ್ ಅಂದರೆ ಏನು, ಅದೊಂದು ವ್ಯಾಲ್ಯೂ ಅದು. ಸೊ ಹಾಗಾಗಿ ನಮ್ಮ ಮುಂದಿನ ಪ್ರಶ್ನೆ ಬರೆದಿದ್ರೆ, ಈ ವೆಲ್ತ್ ಕ್ರಿಯೇಷನ್ಗೂ ನಿಟ್ಟಿನಲ್ಲಿ ಮನಸ್ಸಿಗೆ ಮತ್ತು ಭಾವನೆಗಳಿಗೆ ಯಾವ ರೀತಿಯ ಸಂಬಂಧ ಇದೆ ಅನ್ನುವಂಥದ್ದು. ಯಾಕಂದರೆ ಎರಡು ಕೂಡ ಬಹಳ ಶಕ್ತಿಶಾಲಿ ಆಗಿರುವಂಥದ್ದು. ಅದು ಮನಸ್ಸಿರ್ಬೋದು ಅಥವಾ ಭಾವನೆಗಳಿರ್ಬೋದು. ಇದು ಎರಡಕ್ಕೂ ಕೂಡ ಯಾವ ರೀತಿಯ ಸಂಬಂಧ ಇದೆ ಅಂತ ಹೇಳ್ತೀರಿ ಸರ್? ಓಕೆ. ಸೊ ವೆಲ್ತ್ ಕ್ರಿಯೇಷನಲ್ಲಿ ಅಂದರೆ ವೆಲ್ತ್ ಅಂತ ಹೇಳಿದ್ರೇನು, ನಾನು ದುಡ್ಡು ಮಾಡಿ ಇಡ್ಬೋದು, ಅಥವಾ ಆಸ್ತಿ ಮಾಡಿಡ್ಬೋದು, ಅಥವಾ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಬೋದು. ಇವೆಲ್ಲ ವೆಲ್ತ್ಗೆ ಸಂಬಂಧಪಟ್ಟಂಥದ್ದು ಬರುತ್ತೆ. ಎಸ್ಪೆಷಲಿ ವೆಲ್ತ್ ಅಂತ ಹೇಳಿದ್ರೆ ನಾವು ಹಣದ ವಿಷಯದಲ್ಲಿ ಅಂತಲೇ ತೊಗೊಳ್ಳೋಣ ಈಗ ಆ್ಯಸ್ ಆಫ್ ನೌ. ಸೊ ಎಮೋಷನ್ಸು ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ ಕೇಳಿ. ನಾವು ಯಾವಾಗಲೂ ಎಮೋಷ್ನಲಿ ಡ್ರಿವನ್ ಆದರೆ, ಎಮೋಷ್ನಲಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒರಿಜಿನಲ್ ಎಸೆನ್ಸನ್ನು ಕಳ್ಕೊಂಡ್ಬಿಡ್ತೀವಿ. ಅರ್ಥ ಏನಂತ ಹೇಳಿದ್ರೆ, ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಮಾಲ್ಗೆ ಹೋಗ್ತಾರಲ್ಲ, ಬೇಕಾಗಿರೋದವ್ರಿಗೂ ಒಂದು 50 ರೂಪಾಯಿ ಶಾಂಪೂ ಬಟ್ಲು. ಇನ್ನೇನು ಇಲ್ಲೇ ಬಂದಿದ್ದೇನಲ್ಲ, ಮಾಲಲ್ಲಿ ಹೋಗ್ಬಿಟ್ಟು ತೊಗೊಂಬಂದ್ಬಿಡೋಣ, ಅಥವಾ ಸೂಪರ್ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ತೊಗೊಂಬಂದ್ಬಿಡೋಣ. ಒಳಗಡೆ ಹೋಗ್ತಾರೆ, ಫಸ್ಟು ಆ ಬಾಟ್ಲ್ ಇಟ್ಕೋತಾರೆ ಕೈಯಲ್ಲಿ, ಹಿಂಗೆ ನೋಡ್ತಾರೆ, ಅಯ್ಯೋ ಇದೊಂದು ಬೇಕಾಗಿತ್ತಲ್ವ ನನಗೆ ಅಂತ ಹೇಳ್ಬಿಟ್ಟು ಎತ್ತಕೋತಾರೆ. ನಿಧಾನವಾಗಿ ಬ್ಯಾಸ್ಕೆಟ್ ಬರುತ್ತೆ ಅವ್ರ ಕೈಗೆ, ಬ್ಯಾಸ್ಕೆಟ್ ತುಂಬುತ್ತೆ, ಟ್ರಾಲಿ ಬರುತ್ತೆ. ಆಚೆ ಬರುವಷ್ಟೊತ್ತಿಗೆ ಅವರು ಬಿಲ್ಲಿಂಗ್ ಕೌಂಟರ್ ಹತ್ರ ಹೌದು ಇದ್ದಿದ್ದ ಶಾಂಪೂ ಬಾಟ್ಲು 5,000 ರೂಪಾಯಿನ ಕ್ರೆಡಿಟ್ ಕಾರ್ಡಲ್ಲಿ ಸ್ವೈಪ್ ಮಾಡ್ಬಿಟ್ಟು ಆಚೆ ಬಂದಿರ್ತಾರೆ. ಕರೆಕ್ಟ್. ಅಂದರೆ ಇಲ್ಲೇನು ವರ್ಕ್ ಆಗಿಲ್ಲ,
ಅವನ ಎಮೋಷನ್ಸ್ಗಳನ್ನು ಬ್ಯಾಲೆನ್ಸ್ಡಾಗಿ ಅವನು ಇಟ್ಕೊಂಡಿಲ್ಲ ಅಂತಾಯಿತು. ನಿಜ. ಸೊ ವೆಲ್ತ್ ಕ್ರಿಯೇಷನಲ್ಲಿ ಎಮೋಷನ್ಸ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಒಬ್ಬರು ತುಂಬ ಆತ್ಮೀಯ ಒಬ್ಬರು ACP ಒಬ್ಬರು ಇದ್ದಾರೆ. ಅವರು ಹೇಳ್ತಾಯಿದ್ರು, ಒಬ್ಬರು ಇನ್ಸ್ಪೆಕ್ಟರ್ ಮತ್ತು ಇವರು ವಾಕಿಂಗ್ ಹೋಗಿದ್ದಾರೆ. ನಮ್ಮ ಮೈಸೂರಲ್ಲಿ ಒಂದು ಕುಕ್ರಳ್ಳಿ ಲೇಕ್ ಅಂತಿದೆ, ಅದ್ರ ಪಕ್ಕ ಫೇಮಸ್ ನೆಕ್ಸಾ ಅಂತ ಹೇಳ್ಬಿಟ್ಟು ಒಂದು ಶೋರೂಮ್ ಇದೆ. ಅಲ್ಲಿ ಆಚೆ ಕಡೆ ಒಂದು ಕಾರ್ ನಿಲ್ಲಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅವರ ಕಲೀಗ್ ಇನ್ಸ್ಪೆಕ್ಟರ್ ಒಬ್ಬರು ಅವ್ರ ಬ್ರದರು ಎಲ್ಲ ವಾಕಿಂಗ್ ಹೋಗಿದ್ದಾರೆ. ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ಹೊರಗಡೆ ಕಾರ್ ನಿಲ್ಲಿಸಿದಾಗ ಬಂದು ನೋಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಮಾರ್ರೆ ಕಾರ್ ಇದು ಅಂತೇಳ್ಬಿಟ್ಟು ಹೋಗಿದ್ದಾರೆ. ಅಲ್ಲಿಗೆ ಹೋದರೆ ಗೊತ್ತಲ್ಲ ನಿಮ್ಗೆ, ಮಾಮೂಲಿ ಎಲ್ಲ ಟೆಸ್ಟ್ ಡ್ರೈವ್ ತೊಗೊಳ್ಳಿ ಹಾಗೆ ಹೀಗೆ ಎಲ್ಲ ಹೇಳಿರ್ತಾರೆ. ಅವರು ಟೆಸ್ಟ್ ಡ್ರೈವ್ನ ತೊಗೊಂಡಿದ್ದಾರೆ. ಟೆಸ್ಟ್ ಡ್ರೈವ್ ವೆಹಿಕಲ್ಸು ಯಾವಾಗಲೂ ಅದ್ಭುತವಾಗಿರುತ್ತೆ. ಅಂದರೆ ಫೀಲ್ ಗುಡ್ ಫ್ಯಾಕ್ಟರ್. ನಮ್ಮಲ್ಲಿ ಡೋಪಮಿನ್ ರಿಲೀಸ್ ಆಗಬೇಕಂದ್ರೆ ಏನಿರ್ಬೇಕು ಅದೇ ಪ್ರಕಾರ ಇರುತ್ತೆ. ದೆನ್ ಅವರು ಟೆಸ್ಟ್ ಡ್ರೈವ್ ತೊಗೊಂಡಿದ್ದಾರೆ. ಅಲ್ಲಿಂದ ಅವರು ಬರಬೇಕಾದ್ರೆ ಲೋನ್ ಇದೆಲ್ಲ ನಿಮ್ಗೆ ಈಸಿಯಾಗಿ ಹೋಗುತ್ತೆ ಹಾಗೆ ಅಂತ ಕನ್ವಿನ್ಸ್ ಮಾಡಿದ್ದಾರೆ. ಕೊನೆಗೆ ಅವರು ಕಾರ್ನ ಬುಕ್ ಮಾಡಿಬಿಟ್ಟು ಬಂದಿದ್ದಾರೆ. ಹೋಗಿದ್ದೇನಕ್ಕೆ ಟೆಸ್ಟ್ ಡ್ರೈವ್ಗೆ ಅಲ್ಲ, ವಾಕಿಂಗ್ಗೆ. ಬರಬೇಕಾದ್ರೆ ಕಾರ್ ಬುಕ್ ಮಾಡ್ಕೊಂಡು ಬಂದರು. ಅಂದರೆ ಇದನ್ನು ನಾನು ಹೇಳೋದು ಎಮೋಷ್ನಲ್ ಕಂಟ್ರೋಲ್. ಕರೆಕ್ಟ್. ಅಂದರೆ ನಾವು ಎಮೋಷನ್ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ವೆಲ್ತ್ನ ಬೇಗ ಕಳ್ಕೊಂಡ್ಬಿಡ್ತೀವಿ. ಅಪ್ರಿಸಿಯೇಷನ್ ಅಸೆಟ್ಗೆ ಹಾಕೋದು ಬದಲು ಡಿಪ್ರಿಸಿಯೇಷನ್ ಅಸೆಟ್ಗೆ ದುಡ್ಡನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಇಫ್ ಯು ಹ್ಯಾವ್ ಎಮೋಷ್ನಲ್ ರಿಯಾಕ್ಷನ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್, ಯು ವಿಲ್ ನೆವರ್ ಬಿಕಮ್ ಅ ವೆಲ್ದಿ ಇನ್ ಲೈಫ್ ಅಂತ. ಕರೆಕ್ಟ್. ಪ್ರತಿಯೊಂದು ವಿಷಯಕ್ಕೂ ಎಮೋಷ್ನಲ್ ರಿಯಾಕ್ಷನ್ಸ್ಗಳು ಬ್ಯಾಡ್ ಆಗಿತ್ತು ಅಂತ ಹೇಳಿದ್ರೆ ಅವ್ನು ಯಾವತ್ತೂ ವೆಲ್ದಿ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣದೊಂದು ಇನ್ಸಿಡೆಂಟ್ ಹೇಳ್ತೀನಿ. ರಾಮಾಯಣ ನಡೆಯೋದಕ್ಕೆ ಬಹು ಮುಖ್ಯವಾದಂಥ ಕಾರಣ ಎಲ್ಲಿಂದ ಒಂದು ಗ್ಯಾಪಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಸೀತಾಪಹರಣ ಅದು ನೆಕ್ಸ್ಟ್. ಅದು ಸೀತಾಪಹರಣ ಆಗೋದಕ್ಕಿಂತ ಮುಂಚೆನೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಏನಂತ ಹೇಳಿದ್ರೆ, ಶೂರ್ಪನಖಿ ರಾವಣನ ತಂಗಿ ಸ್ವಲ್ಪ ರಾಮನ ಮದುವೆ ಆಗಬೇಕು ಅನ್ನೋಂಥದ್ದು ಅವಳಿಗೊಂದು ಇಚ್ಛೆ ಇರುತ್ತೆ. ಸೊ ಅದೇ ಟೈಮಲ್ಲಿ ನೋಡದೆ ಮಾಡದೆ ಇವನು ಲಕ್ಷ್ಮಣ ಸಡನ್ನಾಗಿ ಅವಳದು ಮೂಗನ್ನು ಕತ್ತರಿಸ್ಬಿಡ್ತಾನೆ. ಬೈ ಚಾನ್ಸ್ ಮಿಸ್ ಆಗಿ ಕತ್ತರಿಸೋಗುತ್ತೆ. ಸೊ ಅಲ್ಲಿಂದ ಆಚೆಗೆ ಅದು ಒನ್ ಆಫ್ ದ ಟ್ವಿಸ್ಟ್. ಅಂದರೆ ಇದು ಶುರುವಾಗಲಿಕ್ಕೆ ಅದು ಒನ್ ಆಫ್ ದ ಟ್ವಿಸ್ಟು. ಆ ಕ್ಷಣದಲ್ಲಿ ಏನಾದರೂ ಲಕ್ಷ್ಮಣ ಸ್ವಲ್ಪ ಎಮೋಷ್ನಲಿ ರಿಯಾಕ್ಟ್ ಮಾಡಿರಲಿಲ್ಲ ಅಂತ ಹೇಳಿದರೆ ಬಹುಶಃ ಎಷ್ಟೋ ವಿಷಯಗಳು ಅವಾಯ್ಡ್ ಆಗಿ ಹೋಗ್ತಾಯಿತ್ತು. ಭೀಷ್ಮಾಚಾರ್ಯರು, ಸೊ ಇಡೀ ಹಸ್ತಿನಾಪುರ ಅಂದರೆ ಆ ರಾಜ್ಯಕ್ಕೇನೆ ಒಬ್ಬ ಅವರ ಮಲತಾಯಿ ಯಾರಿರ್ತಾಳೆ, ಸೊ ಅವ್ರ ಮಕ್ಕಳು ರಾಜರಾಗಬೇಕು. ಇನ್ ಕೇಸ್ ನಾನು ಮಧ್ಯ ಬಂದರೆ ಆಕೆ ನಮ್ಮ ಅಪ್ಪನ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಲ್ ಆಫ್ ಎ ಸಡನ್ ಹೋಗ್ಬಿಟ್ಟು ಒಂದು ಭೀಷ್ಮ ಪ್ರತಿಜ್ಞೆನ ಮಾಡ್ಬಿಡ್ತಾರೆ. ದಟ್ ಈಸ್ ಆಲ್ಸೋ ಎಮೋಷ್ನಲ್ ರಿಯಾಕ್ಷನ್. ಮೇ ಬಿ ಅವರು ದೇವ್ರ ಪುತ್ರನೇ ಇರ್ಬೋದು, ಆದರೆ ಸ್ಟಿಲ್ ದ ಮೂಮೆಂಟ್, ಈವನ್ ಯಾವುದೇ ದೇವ್ರುಗಳಾಗಿರಲಿ, ಯಾವುದೇ ಭೂಮಿನಲ್ಲಿ ಬಂದಂಥ ಸಮಯದಲ್ಲಿ ಎಮೋಷ್ನಲಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರ ಅಂತ್ಯ ಯಾವಾಗಲೂ ಕೆಟ್ಟದಾಗೇ ಇರುತ್ತೆ, ಅವನತಿಯಾಗೇ ಇರುತ್ತೆ. ಸೊ ದಟ್ಸ್ ವೈ ವೆಲ್ತ್ ಕ್ರಿಯೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಎಮೋಷ್ನಲ್ ಸ್ಟೆಬಿಲಿಟಿ. ನಾವೆಷ್ಟು ಎಮೋಷ್ನಲಿ ಸ್ಟೇಬಲ್ ಆಗಿರ್ತೀವಿ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ನಿಜ. ಎಷ್ಟೋ ಮಂದಿ ಹಣಕಾಸು ತಜ್ಞರು ಕೂಡ ನೀವು ಹೇಳಿದಾಗೆ ಎಮೋಷನಲ್ ಕಂಟ್ರೋಲ್ ಆಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳು ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಯಾವುದೋ ಒಂದು ಘಟನೆಗಳು ತುಂಬ ಕಾಡ್ತಾ ಇರುತ್ತೆ. ಅನೇಕ ಮಂದಿ ಅದನ್ನೇ ಮತ್ತೆ 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 ವರ್ಷಾನುಗಟ್ಟಲೆ ನೆನೆಸ್ಕೊಳ್ಳುವಂಥದ್ದು, ಹೇಳ್ಕೊಳ್ಳುವಂಥದ್ದು, ಅಯ್ಯೋ ಹೀಗಾಯಿತು ಅಂತ ಕೊರಗುವಂಥದ್ದು ತುಂಬ ನಾವು ನೋಡ್ತಾ ಇದ್ದೀವಿ. ಸೊ ಇದು ಈ ರೀತಿಯ ಒಂದು ಪ್ರವೃತ್ತಿ ಯಾವ ರೀತಿಯಲ್ಲಿ ಈ ವೆಲ್ತ್ ಕ್ರಿಯೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀರಾ ಅಂತ? ಓಕೆ, ಸೊ ಯಾವಾಗ ಮನುಷ್ಯ ಹಿಂದಿನ ವಿಷಯಗಳನ್ನ ಇವಾಗ್ಲವರೆಗೂ ತಗೊಂಡು ಬರ್ತಾನೆ, ಅದನ್ನ ಇವಾಗ್ಲೂ ನೆನ್ಸ್ಕೊಂಡಾಗಬೇಕಾದ್ರೆ ಯಾವ ರೀತಿ ಅದು ಎಮೋಷ್ನಲಿ ಪ್ರಾಬ್ಲಮ್ ಇದ್ದಾಗ ಅಥವಾ ಹಿಂದೊಂದು ಪಾಸ್ಟ್ ಮೆಮೊರೀಸ್ಗಳಿದ್ದಾಗ ಯಾವ ರೀತಿ ವೆಲ್ತಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತಲ್ವಾ? ಎಕ್ಸಾಕ್ಟ್ಲಿ. ಓಕೆ, ಸೊ ಇದಕ್ಕೊಂದು ಇನ್ಸಿಡೆಂಟನ್ನು ಹೇಳ್ತೀನಿ ನಾನು ನಿಮಗೆ. ಯಾವ ಮನುಷ್ಯ ಅವನು ಆಗೋಗಿರೋದನ್ನೇ ಇಟ್ಕೊಂಡು, ಅಂದರೆ ತಲೆ ಒಳಗಡೆ ಇಟ್ಕೊಂಡು ಬರ್ತಿರ್ತಾನೆ, ಅದು ಒಂಥರ ಭಾರವನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಒಂದು ಭಾಳ ಅದ್ಭುತವಾದಂಥ ಮಾತಿದೆ, ಕೆಟ್ಟ ನೆನಪುಗಳು ಕೆಟ್ಟ ಘಟನೆಗಳು ಹೆಣದ ಥರ ಹೊತ್ಕೊಂಡು ತಿರುಗದಷ್ಟು ಭಾರ ಜಾಸ್ತಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ಇದೊಂದು ಭಾಳ ಅದ್ಭುತವಾದಂಥ ಮಾತು, ತುಂಬ ಹಿರಿಯರು ಹೇಳಿರೋದು. ಅದಕ್ಕೆ ಅದನ್ನು ಇಳಿಸ್ಬಿಡ್ಬೇಕು, ಅದೊಂಥರ ಹೆಣತರ ಅದು, ಅದನ್ನು ಇಳಿಸ್ಬಿಡ್ಬೇಕು, ಅದನ್ನು ನಾವು ಜಾಸ್ತಿ ಕ್ಯಾರಿ ಮಾಡಬಾರ್ದು ಅಂತೇಳಿ. ಝೆನ್ನಲ್ಲಿ ಒಂದು ಸ್ಟೋರಿ ಬರುತ್ತೆ, ಒಂದು ಬ್ಯೂಟಿಫುಲ್ ಸ್ಟೋರಿ ಅದು ನಾನು ಯಾವಾಗಲೂ ಅದನ್ನು ನೆನೆಸ್ಕೊಳ್ತಾ ಇರ್ತೀನಿ. ಒಬ್ಬ ಗುರು, ಒಬ್ಬ ಶಿಷ್ಯ ಇರ್ತಾರೆ, ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ನದಿಯಿಂದ ಇನ್ನೊಂದು ನದಿಗೆ ಅವರು ದಾಟಬೇಕಾಗಿರುತ್ತೆ ಅಂಬಿಗನ ಸಹಾಯದಿಂದ. ಸೊ ಅವರು ದೋಣಿ ಒಳಗಡೆ ಕೂತ್ಕೋತಾರೆ. ಆ ಕಡೆ ಪಕ್ಕದಲ್ಲಿ ಇನ್ನೊಂದು ದಡ ಇರುತ್ತೆ, ಅಲ್ಲಿ ಒಂದು ಹುಡುಗಿ ನಾನು ಹೋಗಬೇಕು ಅಂತ ಹೇಳಿ ಆಕೆ ಹತ್ತಕ್ಕಾಗ್ತಾ ಇರೋದಿಲ್ಲ. ಈ ಗುರು ಏನು ಮಾಡ್ತಾರೆ, ಅವಳ ಕೈ ಹಿಡ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ.
ಸೊ ಆಮೇಲಿಂದ ಮತ್ತೊಂದು ದಡ ಬರುತ್ತೆ, ಆ ದಡದಲ್ಲಿ ಆ ಹುಡುಗಿನ ಇಳಿಸ್ಬಿಡ್ತಾರೆ. ಇಳಿಸಿ ಇವರು ಗುರು ಮತ್ತು ಶಿಷ್ಯ ಅಂಬಿಗ ಹೋಗ್ತಾರೆ. ಅವ್ರ ದಡ ಬರುತ್ತೆ. ಶಿಷ್ಯ ಹಿಂಗೇ ಯೋಚನೆ ಮಾಡ್ತಾನೆ ಇರ್ತಾನೆ, ಗುರುನ ನೋಡ್ತಾನೆ ಇರ್ತಾನೆ. ಏನಾಯ್ತಪ್ಪ, ಏನು ಗುರುಗಳೇ ನೀವು, ಏನಾಯ್ತು? ಹುಡುಗಿನ ನೀವು ಹುಡುಗಿನ ಕರ್ಕೊಂಡು ಬಂದ್ರಿ, ಅವಳನ್ನ ಯಾಕೆ ಇನ್ನೂ ಕರ್ಕೊಂಬರ್ತಾ ಇದೆಯಾ ನೀನು? ಅವನು ಎಲ್ಲಿ ಕರ್ಕೊಂಬರ್ತಾ ಇದ್ದೀನಿ? ನಾ ಅವಳನ್ನ ಅಲ್ಲೇ ಬಿಟ್ಬಿಟ್ನಲ್ಲ, ನೀನು ಇನ್ನೂ ಕರ್ಕೊಂಬರ್ತಾ ಇದೀಯ ಅವಳನ್ನ ಅಂತ. ಅರ್ಥ ಏನಂತ ಹೇಳಿದ್ರೆ ಅವನು ಮಾನಸಿಕವಾಗಿ ಕರ್ಕೊಂಬರ್ತಾ ಇದ್ದಾನೆ. ಸೊ ಅವ್ರು ಅಲ್ಲೇ ಬಿಟ್ಬಿಟ್ಟಿದ್ರು ಇನ್ನೊಂದು ದಡದಲ್ಲೇ, ಬಟ್ ಇವ್ನು ಕರ್ಕೊಂಬರ್ತಾ ಇದ್ದಾನೆ ಇನ್ನೇನು ಮಾಡ್ಬಿಟ್ರು. ಸೊ ಸೇಮ್ ಥಿಂಗ್ ಲೈಫಲ್ಲಿ ಯಾವಾಗ್ಲೂ ಯಾವತ್ತೋ ಆಗಿರುವಂಥ ಘಟನೆಗಳನ್ನು ಇವತ್ತಿಗೂ ನೆನೆಸ್ಕೊಂಡು ನಡೀತಾ ಇರುವಂಥ ರೀತಿ ಇರುತ್ತಲ್ಲ, ಅವರು ನೆಕ್ಸ್ಟ್ ಕ್ರಿಯೇಷನ್ ಸೈಡ್ಗೆ ಅವ್ರ ಮೈಂಡ್ ವರ್ಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಒಂದು ಜಾಗದ ಒಂದು ಲೋಟದಲ್ಲಿ ನೀರು ತುಂಬಿಸ್ಬೇಕಂದ್ರೆ ಆ ನೀರು ಹಳೆ ನೀರು ಖಾಲಿಯಾಗಿರ್ಬೇಕು, ಅವಾಗ ಮಾತ್ರ ನೀರು ತುಂಬಿಸ್ಲಿಕ್ಕಾಗುತ್ತೆ. ಸೇಮ್ ವೇ ಹಳೆಯ ಘಟನೆಗಳು ಮನಸ್ಸಿಂದ ಖಾಲಿ ಆದಾಗ ಮಾತ್ರ ಹೊಸ ಫ್ರೆಶ್ ಎನರ್ಜೀಸ್ ಇರುವಂಥ ಮೂಮೆಂಟ್ಸ್ಗಳು ನಮ್ಮ ಲೈಫಲ್ಲಿ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನೀವು ಭಾಳ ಅಬ್ಸರ್ವ್ ಮಾಡಿ ನೋಡಿ, ನಮ್ಮ ಲೈಫಲ್ಲಿ ಬಹಳ ನೋವಾಗುವಂಥ ಮೂಮೆಂಟ್ ಯಾವುದು ಅಂತ ಹೇಳಿದ್ರೆ, ನಾವು ಆ ಕ್ಷಣದಲ್ಲಿ ಅವನು ದುಃಖವಾಗಿದ್ದ ಅಂತ ಇಟ್ಕೊಳ್ಳಿ, ಸಂತೋಷವಾಗಿದ್ದಂಥ ಕ್ಷಣಗಳನ್ನು ನೆನೆಸ್ಕೊಂಡಾಗ ಅವ್ನು ಮತ್ತೆ ದುಃಖವಾಗ್ತಾನೆ. ಹೆಂಗಿದ್ದ ಮಾರೆ ಅವಾಗ ಹಿಂಗಾಗ್ಬಿಡಲ್ಲ. ಸೊ ಆ ಥರ ಅದರ ಯೋಚನೆ ಮಾಡ್ತಾನೆ. ನಾವು ಹೇಳೋದು ಅಕ್ನಾಲೆಡ್ಜ್ ಮಾಡಿ. ಈಗ ಎಷ್ಟೊಂದು ಟೈಮ್ ನಮಗೆ ನಮ್ಮ ಸ್ಕೂಲ್ಗಳೆಲ್ಲ ನೋಡಿದಾಗ ಎಷ್ಟೊಂದು ಟೈಮ್ ಒಂಥರ ಆ ಎಮೋಷ್ನಲ್ ರಿಯಾಕ್ಟ್ ನಾವು ಮಾಡ್ತೀವಿ. ಆದರೆ ನಾನು ಏನು ಹೇಳ್ತಾ ಇದ್ದೀನಿ, ಅದು ಅಕ್ನಾಲೆಡ್ಜ್ ಮಾಡಿ ಅಲ್ಲಿಂದ ಆಚೆ ಬನ್ನಿ. ನೀವು ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಇವಾಗ ಇರುವಂಥ ಪ್ರೆಸೆಂಟ್ ಲೈಫ್ಗೆ ನೀವು ಆ ಜಸ್ಟಿಸನ್ನ ಕೊಡೋದಕ್ಕಾಗಲ್ಲ, ನ್ಯಾಯವನ್ನು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಆಗೋಗಿದೆ, ದಟ್ಸ್ ಡನ್. ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ, ಮಾಡಬಾರ್ದು, ಮುಗಿದೋಗಿದೆ, ಅದು ಸತ್ತೋಗಿದೆ. ಸೊ ಅದಷ್ಟೇ ಮುಗೀತು. ಇವಾಗ ಇಲ್ಲಾಂದರೆ ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ, ಲಾಸ್ ಆಗೋಗಿರುತ್ತೆ. ನಾನು ಯಾರಿಗೂ ಅದನ್ನು ಅವಮಾನ ಮಾಡ್ತಾ ಇಲ್ಲ, ಅಂದರೆ ದುಡ್ಡು ಕೊಟ್ಟರೆ ಹೋದ್ರೋಯ್ತು ಬಿಟ್ಬಿಡಿ ಹಂಗೆ ಹೇಳ್ತಾ ಇಲ್ಲ. ಬಟ್ ನಾ ಹೇಳೋದು, ಯಾರಿಗೋ 1 ಲಕ್ಷ ಕೊಟ್ಟಿರ್ತಾನೆ, ಇನ್ನು ಕೆಲವ್ರು ಯಾವ ಲೆವೆಲ್ಗೆ ಆಗ್ಬಿಟ್ಟಿರ್ತಾರೆ ಅಂದರೆ ಆ 1 ಲಕ್ಷ ಕೊಟ್ಟಿರೋದಕ್ಕೆ 2 ಲಕ್ಷ ಖರ್ಚು ಮಾಡಿರ್ತಾನೆ ಅವ್ನು, ಕೋರ್ಟು ಕಚೇರಿ ಅಲ್ದು. ಬಟ್ 1 ಲಕ್ಷ ಬಿಡ್ತಾರಲ್ಲ ಅವನು. ಸೊ ನಾ ಹೇಳೋದು, ನೀವು ಅಲ್ಲಿವರೆಗೆ ನೀವು ಬರೀ 1 ಲಕ್ಷ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ರೆ ನಿಮ್ಮ ಮೈಂಡು ಕ್ರಿಯೇಷನ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕರೆಕ್ಟ್. ನಾ ಹೇಳೋದು, ನೀವು 1 ಲಕ್ಷ ಕಳ್ಕೊಂಡ್ರಾ, ಓಕೆ, ನೋವು ಮಾಡ್ಕೊಳ್ಳಿ, ಆ ಕ್ಷಣಕ್ಕಷ್ಟೇ. ಅಯ್ಯೋ 1 ಲಕ್ಷ ಹೊಟ್ಟೋಯ್ತು, ನೋವು ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂಮೆಂಟು ಯು ಶುಡ್ ಬಿಕಮ್ ಸ್ಟೇಬಲ್. ನಾನು 10 ಲಕ್ಷ ಹೆಂಗೆ ಮಾಡಲಿ ಅಂತ ಯೋಚನೆ ಮಾಡ್ಬೇಕು ಅವನು. ಎಕ್ಸಾಕ್ಟ್ಲಿ. ಅವ್ನು 10 ಲಕ್ಷ ಹೆಂಗೆ ಯೋಚನೆ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅಯ್ಯೋ 1 ಲಕ್ಷ ಹೋಯ್ತು, 1 ಲಕ್ಷ. ಬೆಳಗಾನ ಅವ್ನು ಮಿಡ್ ನೈಟ್ ಎಲ್ಲ ನನ್ನ ಒಳ್ಳೆ ಫ್ರೆಂಡು ಮಾರಯ, ನಾನು ಎಂಥ ನಂಬಿದ ಫ್ರೆಂಡು, ಅವನು ಮೋಸ ಮಾಡ್ಬಿಟ್ನಲ್ಲ ನನಗೆ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಸಿ ದ ಮೋರ್ ಆ್ಯಂಡ್ ಮೋರ್ ದ ಪೀಪಲ್ ಡೂ ದ್ಯಾಟ್. ಅವರು ನೆಕ್ಸ್ಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅವ್ರ ಮೈಂಡು ಫೋಕಸ್ ಮಾಡೋದಿಲ್ಲ. ಹಾಗಾಗಿ ಬಹಳ ಅದ್ಭುತವಾದಂಥ ಒಂದು ಮಾತಿದೆ, ಇಫ್ ಯು ಕೀಪ್ ಫೋಕಸಿಂಗ್ ಆನ್ ವಾಟ್ ಯು ಕಾಂಟ್ ಕಂಟ್ರೋಲ್, ಯು ಕೆನಾಟ್ ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕ್ರಿಯೇಟ್. ವಾವ್. ನೀವು ಆಗೋಗಿರೋದ್ರ ಬಗ್ಗೆನೇ, ಕಂಟ್ರೋಲ್ ಇಲ್ದೋಗಿರೋ ವಿಷಯ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ರೆ ನೀವು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಮಾಡೋಕ್ಕಾಗಲ್ಲ, ಏನು ಮಾಡ್ಬೇಕಂತ ತಲೆ ಓಡಲ್ಲ. ಸೊ ಹಂಗಾಗಿ ಸ್ಟಾಪ್ ಇಟ್, ಮುಗೀತು. ನೆಕ್ಸ್ಟ್ ಈ ಕ್ಷಣ ನನ್ನ ಕೈಯಲ್ಲಿದೆ, ನಾಳೆ ನಾನು ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳಿ ಅನ್ನುವಂಥವನು ಮಾತ್ರ ಆ ವೆಲ್ತ್ ಅನ್ನುವಂಥದ್ದು ಒಲ್ದು ಬರುತ್ತೆ. ಆ ಮೈಂಡ್ ಸೆಟ್ಟು ಅದೇ ಪ್ರಕಾರ ಇರಬೇಕು. ಅಂದರೆ ಈ ಭೂತಕಾಲದ ನೀವೇ ಹೇಳಿದ್ರೆ ಹೆಣಭಾರ ಅಂತಂದರೆ ಆ ಒಂದು ನೆಗೆಟಿವ್ ಥಾಟ್ಸ್ಗಳನ್ನ ಅಲ್ಲೇ ಬಿಟ್ಟು ಪಾಸಿಟಿವ್ ಆಗಿ ಪ್ರೆಸೆಂಟ್ ಟೆನ್ಸಲ್ಲಿ ಇರುವಂಥದ್ದು, ವರ್ತಮಾನದಲ್ಲಿ ಇದ್ದು ಏನು ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಭಾಳ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಜೊತೆಗೆ ಇದೆಲ್ಲ ಕೂಡ ಈ ವೆಲ್ತ್ ಕ್ರಿಯೇಷನ್ ಮೈಂಡ್ಸೆಟ್ ಅನ್ನು ಹೇಗೆ ಬಲಿಷ್ಠವಾಗಿ ರೂಪಿಸುತ್ತೆ ಅನ್ನೋದು. ಹಾಗಾಗಿ ನಮ್ಮ ವೀಕ್ಷಕರಿಗೆ ಖಂಡಿತವಾಗಿ ಕೂಡ ಸಾಕಷ್ಟು ಒಳನೋಟಗಳು ಈ ಎಪಿಸೋಡ್ನಿಂದ ಖಂಡಿತವಾಗಿಯೂ ಸಿಕ್ಕಿದೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ವೆಲ್ತಿ ಮೈಂಡ್ಸೆಟ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾರ್ಗದರ್ಶನವನ್ನು ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವೆಲ್ತ್ ಮೈಂಡ್ಸೆಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮತ್ತು ಪ್ರಯೋಜನ ಪಡೆದುಕೊಳ್ಳಿಕ್ಕೆ ಬೇಕಾದಂತಹ ನಂಬರನ್ನು ನಾವು ಸ್ಕ್ರೀನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಖಂಡಿತವಾಗಿ ಕೂಡ ಸಂಪರ್ಕ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.